इष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नभं नभं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन मगसा पक्षे सपक्षे स्थितिः व्यावृत्तिश्च विपक्षतोत विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ओष्ठापिधानानकुलीदन्तैः परिवृता पविः सर्वस्यैवाच ईशाना चारुमामिह वादयेत् कान्ताय कल्याणगुणैकधाम्ने नवद्युनाथ प्रतिमप्रभाय नारायणाय किल कारणाय श्रीप्राणनाथाय नमस्करोमि यस्तु तार्किकशिखामणिः सुधीः वर्तमानसमयान् निराकरोत् वेदभारतपुराणनिष्ठितो भाष्यमेतदशृणोत्समध्वतः ಸ್ವಸ್ತಿ ಅಸ್ತು. ಪದ್ಮನಾಭ ತೀರ್ಥರು ಪೂರ್ವಾಶ್ರಮದಲ್ಲಿ ಶೋಭನ ಭಟ್ಟರು ಎಂಬ ಹೆಸರಿನಿಂದ ಇದ್ದವರು ಆಚಾರ್ಯರು ಗೋದಾವರಿ ತೀರಕ್ಕೆ ಬಂದಿರುವಾಗ ಆ ಗೋದಾವರಿ ತೀರದಲ್ಲಿರುವ ಎಲ್ಲ ಪಂಡಿತರು ಆಚಾರ್ಯರ ಜೊತೆಗೆ ತಮ್ಮ ತಮ್ಮ ವಾದವನ್ನು ಮುಂದಿಟ್ಟರು. ತಾವು ಯಾವ ಯಾವ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು ಆ ಎಲ್ಲ ಶಾಸ್ತ್ರಗಳನ್ನು ಹೊರಗಚ್ಚಬೇಕು, ಪರೀಕ್ಷೆ ಮಾಡಬೇಕು ಅಂತ ಇಟ್ಟುಕೊಂಡು ಚರ್ಚೆ ಆಯಿತು. ಎಲ್ಲ ವಿದ್ವಾಂಸರು ತಾವು ಅಧ್ಯಯನ ಮಾಡಿದ್ರಲ್ಲಿ ಸೋತರು. ಅದಕ್ಕೂ ಮಿಗಿಲಾದ ಉತ್ತರವನ್ನು ಆಚಾರ್ಯರಿಂದ ಕಂಡುಕೊಂಡ್ರು, ಶರಣಾದರು. ಆ ಸಭೆಯಲ್ಲಿ ಒಬ್ಬರಾಗಿ ಕುಳಿತವರು ಮತ್ತೆ ಶೋಭನ ಭಟ್ಟರು. ಶೋಭನ ಭಟ್ಟರು ಸ್ವತಃ ನಿರ್ಣಯ ಕೊಡುವಷ್ಟು ಸಮರ್ಥರಾದವರು. ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಅದಕ್ಕೆ ಸಮಂಜಸವಾಗಿ ಉತ್ತರವನ್ನು ಹೇಳಿ ನಿರ್ಧಾರ ಮಾಡುವಷ್ಟು ಸಮರ್ಥರಾದವರು. ಆಚಾರ್ಯರ ವಾದವನ್ನು ಕೇಳಿದಾಗ ಆಚಾರ್ಯರೇನು ಬ್ರಹ್ಮಸೂತ್ರ ಭಾಷ್ಯವನ್ನು ಪ್ರವಚನ ಮಾಡಿದರೋ ಅದನ್ನು ಕೇಳಿ ಸ್ವತಃ ಆನಂದ ತೃಪ್ತರಾದರು. ಸ್ವಾಭಾವಿಕವಾಗಿ ಸಜ್ಜೀವರಾಗಿರುವಂತಹ ಪದ್ಮನಾಭ ತೀರ್ಥರು ಆಚಾರ್ಯರ ಭಾಷ್ಯದ ಪ್ರವಚನವನ್ನು ಕೇಳಿದಾಗ ಇದು ನನ್ನ ಸ್ವರೂಪಕ್ಕೆ ಒಗ್ಗುವಂತಹದ್ದು, ಇದು ನಮ್ಮ ಮನಸ್ಸಿಗೆ ಹಿಡಿಸುವಂತಹ ಭಾಷ್ಯ ಅಂತ ಹೇಳಿ ಅದನ್ನು ಅಧ್ಯಯನ ಮಾಡಿದ್ದಾರೆ. ಭಾಷ್ಯವನ್ನು ಕೇಳಿದರು ಅಂತನ್ನುವ ಮಾತನ್ನು ಹೇಳುವುದು 18ನೇ ಪದ್ಯ. ನಿನ್ನೆ ಮೊನ್ನೆ ಎಲ್ಲ ಹೇಳಿದ್ದೇನೆ, ಭಾಷ್ಯ ಹೇಗಿದೆ ಅಂತನ್ನೋದನ್ನು ತಿಳಿಬೇಕು ಅಂತ ಹೇಳಿ. ಸೂತ್ರಗಳು ಎಷ್ಟಿವೆ ಅಂತನ್ನುವುದು ಅಂದಿನ ಕಾಲದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿತ್ತು. ಎಷ್ಟಿವೆ ಸೂತ್ರಗಳು? ಸೂತ್ರಗಳ ಸಂಖ್ಯೆಯನ್ನೇ ಸರಿಯಾಗಿ ಗುರುತಿಸಲಿಲ್ಲ ಬೇರೆ ವ್ಯಾಖ್ಯಾನಕಾರರು. ಕೆಲವರಿಗೆ 545, ಇನ್ನು ಕೆಲವರಿಗೆ 555,
ಒಬ್ಬರಿಗೆ 10 ಕಡಿಮೆ, ಒಬ್ಬರಿಗೆ 10 ಹೆಚ್ಚು. ಯಾರಿಗೆ ಎಷ್ಟು ಸೂತ್ರಗಳು ಅಂತ ಗೊತ್ತಾಗಲಿಲ್ಲ. ಆಚಾರ್ಯರು ಕರಾರುವಾಕ್ಕಾಗಿ ಸೂತ್ರಗಳ ಸಂಖ್ಯೆಯನ್ನು ಹೇಳಿದ್ರು 564 ಅಂತ. ಕೆಲವರಿಗೆ ಒಂದು ಸೂತ್ರದಲ್ಲಿ ಇನ್ನೊಂದು ಸೂತ್ರ ಸೇರಿಬಿಡ್ತಿತ್ತು, ಕೆಲವರಿಗೆ ಒಂದು ಪೂರ್ವಪಕ್ಷ ಸೂತ್ರ ಇನ್ನೊಂದು ಸಿದ್ಧಾಂತ ಸೂತ್ರ ಅಂತ ಕರೆಸಿಕೊಳ್ತಿತ್ತು. ಹಾಗಲ್ಲ, ಎಲ್ಲವೂ ಸಿದ್ಧಾಂತವನ್ನು ಹೇಳುವ ಸೂತ್ರಗಳು ಅಂತ ಹೇಳಿ ಮೊದಲು ಪ್ರತಿಪಾದನೆ ಮಾಡಿ ಸೂತ್ರಗಳ ಸಂಖ್ಯೆಯನ್ನು ಸರಿಯಾಗಿ ತಿಳಿಸಿಕೊಟ್ಟವರು ಆಚಾರ್ಯರು. ಯಾಕೆ? ಸಂಪೂರ್ಣವಾದ ಸೂತ್ರಗಳಿಂದ ಪ್ರತಿಪಾದ್ಯನಾದ ವ್ಯಕ್ತಿ ಯಾರು ಅಂದರೆ ವಿಷ್ಣು, ನಾರಾಯಣ. ನಾರಾಯಣ ಏನಿದ್ದಾನೆ ಇವನು ಸೂತ್ರ ಪ್ರತಿಪಾದ್ಯನಾಗಿದ್ದಾನೆ ಅಂತನ್ನೋದಕ್ಕೇನೆ ಆಚಾರ್ಯರು ಮಂಗಳ ಶ್ಲೋಕದಲ್ಲಿ ಹೇಳುವಾಗ ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಅಂತ ಹೇಳಿ ನಾರಾಯಣ ಸ್ತೋತ್ರವನ್ನು ಮಾಡಿದ್ದಾರೆ. ಆ ನಾರಾಯಣನೇ ಈ ಗ್ರಂಥ ಪ್ರತಿಪಾದ್ಯನಾಗಿರುವಂಥವನು. ಅದಕ್ಕೆ ಆಚಾರ್ಯರು ಪ್ರಾರಂಭದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಂದ್ರೆ ಯಾರು ಬ್ರಹ್ಮ, ಯಾರು ಜಿಜ್ಞಾಸೆ ಮಾಡಬೇಕು ಅಂತ ಬಂದ್ರೆ ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ. ಬ್ರಹ್ಮ ಅಂದ್ರೆ ಬೇರೆ ಯಾರು ಅಲ್ಲ, ವಿಷ್ಣುವೇ ಬ್ರಹ್ಮ. ಹಾಗಾಗಿ ಇಡೀ ಬ್ರಹ್ಮಸೂತ್ರದ ಚಿಂತನೆ ಮಾಡುವುದು, ಬ್ರಹ್ಮಸೂತ್ರದಲ್ಲಿ ಯಾರಾದರೂ ನೀವು ಅನುಸಂಧಾನ ಮಾಡುವುದಾದರೆ ವಿಷ್ಣುವನ್ನೇ ಮಾಡಬೇಕು. ಹಾಗಾಗಿ ವಿಷ್ಣು ಶಬ್ದವನ್ನ ಸಂಖ್ಯೆಯಲ್ಲಿ ಬರೆದಾಗ ಎಷ್ಟು ಸಂಖ್ಯೆ ಬರ್ತದಲ್ಲ ಅಷ್ಟೇ ಬ್ರಹ್ಮಸೂತ್ರಗಳಲ್ಲಿ ಇದ್ದದ್ದು ಅಂತ ತಿಳಿಸಿಕೊಟ್ರು ಆಚಾರ್ಯರು. ವಿಷ್ಣು ಅಂತ ಅನ್ನೋದನ್ನು ಬರೆದು ನೋಡ್ರಿ, ಸರಿಯಾಗಿ 564 ನಂಬರ್ ಬರ್ತದೆ. ಅದೇ ಸಂಖ್ಯೆಯನ್ನೇ ಆಚಾರ್ಯ ಏನು ಮಾಡಿದ್ರು, ಬ್ರಹ್ಮಸೂತ್ರದ ಸಂಖ್ಯೆ ಅಂತ ಗುರುತಿಸಿದರು. ಬೇರೆಯವರಿಗೆ ಬ್ರಹ್ಮಸೂತ್ರದಿಂದ ಪ್ರತಿಪಾದ್ಯನಾದವನು ವಿಷ್ಣು ಅಂತ ಗೊತ್ತಿಲ್ಲವಾದದ್ರಿಂದಾಗಿ ಅವರು ಯಾಕೆಂದ್ರೆ ಕೆಲವರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದು ಜೀವಬ್ರಹ್ಮರ ಐಕ್ಯ ಅಂದರು. ಮತ್ತೆ ಜೀವಬ್ರಹ್ಮರ ಐಕ್ಯ ಹೇಳಿದ ಮೇಲೆ ಅವರಿಗೆ ವಿಷ್ಣು ಎಲ್ಲಿಂದ ಸಿಗಬೇಕು, ಅವರಿಗೆ ಸಿಗಲೇ ಇಲ್ಲ. ಇನ್ನು ಕೆಲವರು ಹೇಳಿದ್ರು, ಪಾಪ ಅವರಿಗೆ ಇನ್ನೇನೋ ಸಮಸ್ಯೆಗಳಾಯಿತು. ಅಂತೂ ಇಂತೂ ಬ್ರಹ್ಮಸೂತ್ರ ಪ್ರತಿಪಾದ್ಯನಾದವನು ವಿಷ್ಣು. ಆ ವಿಷ್ಣು ಎಂಬ ಅಕ್ಷರವನ್ನ ಸಂಖ್ಯೆಯಲ್ಲಿ ಬರೆದಾಗ ಬರುವಂತಹದ್ದು 564. ಅಷ್ಟೇ ಸೂತ್ರಗಳಿವೆ ಅಂತ ಹೇಳಿದ ಹೆಗ್ಗಳಿಕೆ, ಕೀರ್ತಿ ಮೊಟ್ಟ ಮೊದಲು ಆಚಾರ್ಯರಿಗೆ ಸಲ್ಲಬೇಕು. ಇನ್ನು ಉಳಿದವರು ಯಾರೂ ಕೂಡ ಈ ಕೆಲಸವನ್ನು ಮಾಡಲೇ ಇಲ್ಲ. ಅದಕ್ಕೆ ಮೊದಲು ಸೂತ್ರಗಳ ಸಂಖ್ಯೆಯ ಆವಿಷ್ಕಾರವನ್ನು ಮಾಡಿದ ಆಚಾರ್ಯರ ಮಾತನ್ನು ಕೇಳಿ ಪದ್ಮನಾಭ ತೀರ್ಥರು ಆನಂದ ಪಟ್ಟುಬಿಟ್ರು. ಏನು ಅದ್ಭುತ ಇದು! ಒಂದೊಂದು ಬ್ರಹ್ಮಸೂತ್ರಗಳು ಅವು ಗಾಯತ್ರಿ ಮಂತ್ರಕ್ಕೂ ಮಿಗಿಲಾದ ಶಕ್ತಿ ಉಳ್ಳದ್ದಾಗಿವೆ ಅಂತ. ನಾವೆಲ್ಲ ಗಾಯತ್ರಿ ಮಂತ್ರವನ್ನು ಕೇಳಿರ್ತೇವೆ. ಗಾಯತ್ರಿ ಮಂತ್ರ ಜಪ ಮಾಡಿದರೆ ಬಹಳ ಸಿದ್ಧಿ ಅಂತ ಹೇಳ್ತೇವೆ, ಬುದ್ಧಿ ಅಂತ ಹೇಳ್ತೇವೆ. ಎಲ್ಲಕ್ಕಿಂತಲೂ ಗಾಯತ್ರಿ ಮಂತ್ರಕ್ಕಿಂತಲೂ ಹೆಚ್ಚು ಪುಣ್ಯ ಬರುವಂತಹದ್ದು ಬ್ರಹ್ಮಸೂತ್ರದಲ್ಲಿ. ಒಂದೇ ಒಂದು ಬ್ರಹ್ಮಸೂತ್ರವನ್ನು ನೀವು ನಿತ್ಯದಲ್ಲಿ ಪಾರಾಯಣ ಮಾಡ್ರಿ, ಅದು 564 ದಿವಸವೇ ಹಿಡೀಲಿ, ಬೇಡ ಅಂದಿಲ್ಲ. ಒಂದು ಪಾರಾಯಣ ಮಾಡಿದರೂ 100ಕ್ಕೂ ಮಿಗಿಲಾದ ಗಾಯತ್ರಿ ಪುಣ್ಯ ಉಂಟಂತೆ. 100 ಮಾಡ್ಲಿಕ್ಕೆ ಎಷ್ಟೋ ತಿಳಿತದ ಅರ್ಥ ಮಾಡಿಕೊಳ್ಳ್ರಿ. ಅದರ ಬದಲಿ ಓಂ ಜನ್ಮಾದ್ಯಸ್ಯತಃ ಓಂ ಮುಗಿದೋಯ್ತು, 100 ಗಾಯತ್ರಿ ಜಪದ ಪುಣ್ಯ ಬಂತು, ಅಕೌಂಟಿಗೆ ಜಮಾ ಆಯಿತು. ಅಂದ ಮೇಲೆ ಒಂದೊಂದು ಬ್ರಹ್ಮಸೂತ್ರಗಳಿಗೂ 100ಕ್ಕೂ ಗಾಯತ್ರಿ ಪುಣ್ಯದ ಫಲ ಇರುವಾಗ ನಿತ್ಯವೂ 564 ಹೇಳಿಬಿಟ್ರಂತರೂ ಮುಗದೇ ಹೋಯಿತು, ಎಷ್ಟು ಪುಣ್ಯ ಬಂದಿರಲಿಕ್ಕಿಲ್ಲ. ಹೀಗೆಲ್ಲ ಬ್ರಹ್ಮಸೂತ್ರದ ಮಹತ್ವವನ್ನು ಹೇಳಿ ಬ್ರಹ್ಮಸೂತ್ರ ಪ್ರತಿಪಾದ್ಯನಾದ ವ್ಯಕ್ತಿಯ ಬಗ್ಗೆ ಹೇಳಿದಾಗ ಆ ಪದ್ಮನಾಭ ತೀರ್ಥರಿಗೆ ಆದ ಆನಂದ ಅಷ್ಟಿಷ್ಟಲ್ಲ. ಕೆಲವರಿಗೆ ಈ ಪಾದದ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಬರಲಿಲ್ಲ. 16 ಪಾದ ಇದೆ ಅಂತ ಹೇಳಿದ್ನಲ್ಲ, ಮೊದಲನೇ ಪಾದದಲ್ಲಿ ಏನು ಬಂದಿದೆ ಬ್ರಹ್ಮಸೂತ್ರದಲ್ಲಿ ಗೊತ್ತಿಲ್ಲ. ಕೆಲವರು ಏನು ಮಾಡಿಬಿಟ್ರು ಅಂದರೆ 5ನೇ ಅಧಿಕರಣ ಒಂದು ಬರುತ್ತದೆ, ಈಕ್ಷತ್ಯಧಿಕರಣ ಅಂತ ಅದಕ್ಕೆ ಹೆಸರು. ಬ್ರಹ್ಮಸೂತ್ರದ ಸೂತ್ರದಲ್ಲಿ ಬರುವಂತಹ ಅಧಿಕರಣ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ. ಈ ಈಕ್ಷತ್ಯಧಿಕರಣದ ಸಬ್ಜೆಕ್ಟ್ ಏನು ಅಂತ ಗೊತ್ತಾಗಿಲ್ಲ ಕೆಲವರಿಗೆ. ಎಷ್ಟು ಭ್ರಮಿಸಿಬಿಟ್ರು ಅಂದರೆ ಈಕ್ಷತ್ಯಧಿಕರಣದಲ್ಲಿ ಸಾಂಖ್ಯರ ನಿರಾಕರಣೆಯನ್ನು ಮಾಡಲಿಕ್ಕೆ ಹೊರಟಿದೆ ಅಂತ ಬರೆದು ಬಿಟ್ರು ತಮ್ಮ ಪುಸ್ತಕದಲ್ಲಿ. ಸಾಂಖ್ಯರು ಅಂತ ಒಬ್ಬರು ಇದ್ದಾರೆ, ನಿರೀಶ್ವರ ಸಾಂಖ್ಯರು ಅಂತ ಇದ್ದಾರೆ. ಆ ನಿರೀಶ್ವರ ಸಾಂಖ್ಯರ ಖಂಡನೆಯನ್ನು ಮಾಡಲಿಕ್ಕೆ ಹೊರಟಿದೆ ಈ ಅಧಿಕರಣ ಅಂತ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡ್ರು. ಮಧ್ವಾಚಾರ್ಯರಂದ್ರು, ಮತ್ತೆ ಮೊದಲನೇ ಅಧ್ಯಾಯದ ಮೊದಲನೇ ಪಾದವೂ ಖಂಡನೆ ಮಾಡುವುದಾದರೆ 2ನೇ ಅಧ್ಯಾಯ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರು ಅವರು. ಯಾಕೆ ಅಂದರೆ ವೇದವ್ಯಾಸ ದೇವರು ಸಂಪೂರ್ಣವಾಗಿ 2ನೇ ಅಧ್ಯಾಯವನ್ನು ಇಟ್ಟುಕೊಂಡದ್ದು ಪರಮತಗಳ ವಿಮರ್ಶೆಯನ್ನು ಮಾಡಿ ಅವುಗಳನ್ನು ಖಂಡಿಸಿ ಸರಿಯಾದ ಅರ್ಥ ಅಲ್ಲ ಅಂತ ತಿಳಿಸಿಕಿಟ್ಟಿದ್ದಾರೆ. ಮತ್ತೆ ಅದೇ ಕೆಲಸವನ್ನು ಇದು ಮಾಡೋದಾದರೆ ಇದಕ್ಕೂ ಅದಕ್ಕೂ ಭೇದ ಏನು? ತಪ್ಪಲ್ವೇ? ಹಾಗಾದ್ರೆ ಏನು ಹೇಳಲಿಕ್ಕೆ ಹೊರಟಿದೆ ಈ ಅಧಿಕರಣ ಅಂದರೆ, ಭಗವಂತ ಅವನು ವಾಚ್ಯನೋ ಅವಾಚ್ಯನೋ,
ಕೆಲವು ವೇದಗಳನ್ನು ಅಧ್ಯಯನ ಮಾಡಿದಾಗ, ಮಂತ್ರಗಳನ್ನು ನೋಡಿದಾಗ ದೇವರು ಶಬ್ದಕ್ಕೆ ಸಿಗುವನಲ್ಲ ಅಂತ ಬರ್ತದೆ. ಹಂಗಲ್ಲ, ದೇವರು ಶಬ್ದಕ್ಕೆ ಸಿಗುವನಲ್ಲ ಅಂತ ಅರ್ಥ ಮಾಡಬಾರ್ದು. ದೇವರು ಶಬ್ದಕ್ಕೆ ಸಿಗುವನೇ, ಆದರೆ ಶಬ್ದದಿಂದ ಪೂರ್ಣವಾಗಿ ಸಿಗುವನಲ್ಲ ಅಂತ ಅರ್ಥವನ್ನ ಮಾಡಿ ಈಕ್ಷತ್ಯಧಿಕರಣದ ವಿಷಯವನ್ನು ಸರಿಯಾಗಿ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ನಚ ಸಾಂಖ್ಯ ನಿರಾಕೃತೆ ಈ ಸೂತ್ರಾಣ್ಯೇತ ನಚೀಕೃಪಥ. ಆಚಾರ್ಯರು ವ್ಯಾಖ್ಯಾನದಲ್ಲಿ ಇದಕ್ಕೆ ಮಾತು ಬರೀತಾರೆ. ನಚ ಸಾಂಖ್ಯ ನಿರಾಕೃತೆ, ಸಾಂಖ್ಯ ಮತದ ನಿರಾಕರಣೆಗಾಗಿ ಈ ಅಧಿಕರಣವನ್ನು ಬರೆದಿಲ್ಲ. ಹಾಗಾಗಿ ಎಷ್ಟೋ ಜನರಿಗೆ ಒಳಗಿರುವ ವಿಷಯ ಏನು ಅಂತ ತಿಳಿದೇ ಇಲ್ಲ ಪಾಪ. ಎಷ್ಟಂತ ಹೇಳ್ತಾ ಹೋಗಬೇಕು. ಒಂದು ಅಧಿಕರಣದಲ್ಲಿ ಒಂದು ಕಡೆಗೆ ತಪ್ಪು ಮಾಡಿದ್ರೆ ಅದೊಂದು ಹೇಳ್ಬಹುದು. ಪ್ರತಿ ಅಧಿಕರಣದಲ್ಲೂ ತಪ್ಪೇ ಮಾಡ್ತಾ ಹೊರಟುಬಿಟ್ರೆ ಹೇಳೋದು ಹೇಗೆ ನೋಡಂತ. ಅಕ್ಕಿ ಒಳಗೆ ಹಳ್ಳು ಬಿದ್ದರೆ ತೆಗಿಬೋದ್ರಿ, ಹಳ್ಳಿನೊಳಗೆ ಅಕ್ಕಿ ಬಿದ್ದರೆ ಕೈ ಬಿಟ್ಬಿಡ್ಬೇಕು, ಅದನ್ನು ತಲೆಗೆ ಶೋಳಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ತೆಗಿಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಯ್ತು ಅವ್ರ ಪರಿಸ್ಥಿತಿ, ಬಿಟ್ಬಿಟ್ರು. ನಾವು ಬಿಟ್ಬಿಡೋಣಂತದನ್ನು. ಅದಕ್ಕೆ ಈ ಶ್ಲೋಕದಲ್ಲಿ 18ನೇ ಶ್ಲೋಕದಲ್ಲಿ ಏನು ಕೇಳಿದ್ರು ಏನಾಯಿತು ಅನ್ನೋದನ್ನು ಹೇಳ್ತಾ ಹೊರಡ್ತಾರೆ. ಎಸ್ತು ತಾರ್ಕಿಕ ಶಿಖಾಮಣಿ ಸುಧೀಹಿ ವರ್ತಮಾನ ಸಮಯ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತೋ ಭಾಷ್ಯಮೇತದಶಣೋತ್ಸಮಧ್ವತಃ. ಯಹ ತಾರ್ಕಿಕ ಶಿಖಾಮಣಿ. ಯಾರು ಪದ್ಮನಾಭ ತೀರ್ಥರಿಗೆ ನಾರಾಯಣ ಪಂಡಿತಾಚಾರ್ಯರು ಕೊಟ್ಟ ಹೆಸರೇನು ಅಂದರೆ ತಾರ್ಕಿಕ ಶಿಖಾಮಣಿ ಅಂತ. ಅಂದರೆ ತರ್ಕಶಾಸ್ತ್ರವನ್ನ ಅಧ್ಯಯನ ಮಾಡಿದವರಲ್ಲೂ ಉತ್ತಮರಿವರು. ಹಿಂದೆಲ್ಲ ಒಂದು ಕಾಲ ಇತ್ತು, ತರ್ಕಶಾಸ್ತ್ರ ಅಧ್ಯಯನ, ವ್ಯಾಕರಣಶಾಸ್ತ್ರ ಅಧ್ಯಯನ, ಮೀಮಾಂಸಾ, ವೇದಾಂತ ಅಂತ 4 ಶಾಖೆಗಳಿದ್ದವು. ಅವುಗಳನ್ನು ಪ್ರತ್ಯೇಕ ಅಧ್ಯಯನ ಮಾಡಿ ಅದರದ್ದೇ ಒಂದು ಪಾಂಡಿತ್ಯವನ್ನು ಗಳಿಸೋದು ಅಂತಿತ್ತು. ಇವತ್ತೇನಿಲ್ಲ, ಎಲ್ಲ ಕಚಿಪಿಚಿ ಮಾಡಿ ಅದು ಅರ್ಧ ಇದು ಅರ್ಧ ಅಂತ ಹೇಳಿ ಯಾವುದನ್ನೂ ಪೂರ್ಣ ಕಲಿಯೋದಿಲ್ಲ. ತರ್ಕಶಾಸ್ತ್ರವನ್ನ ಮೊದಲು ತರ್ಕ ಸಂಗ್ರಹದಿಂದ ಪ್ರಾರಂಭ ಮಾಡಿಕೊಂಡು ಬಾಧಾಂತ ಅಂತ ಒಂದು ಗ್ರಂಥ, ಬಾಧ ಗ್ರಂಥದವರೆಗೂ ಕೂಡ ಪೂರ್ಣ ಅಧ್ಯಯನ ಮಾಡಿದ್ರೆ ಅವನಿಗೆ ತರ್ಕ ಗ್ರಂಥ ಅಧ್ಯಯನ ಮಾಡಿದ್ದು ಅಂತ. ಇಲ್ಲದೇ ಇದ್ರೆ ತರ್ಕ ಗ್ರಂಥ ಅಧ್ಯಯನ ಮಾಡಿಲ್ಲ. ಅವತ್ತಿನ ಕಾಲದಲ್ಲಿ ಪದ್ಮನಾಭ ತೀರ್ಥರು, ಶೋಭನ ಭಟ್ಟರು ತಾರ್ಕಿಕ ಶಿಖಾಮಣಿ, ಅವರು ತರ್ಕಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರಲ್ಲಿ ಉತ್ತಮರು, ಮೊದಲಿಗರಾಗಿದ್ರಂತ. ಅಷ್ಟು ಚೆನ್ನಾಗಿದ್ರು. ವರ್ತಮಾನ ಸಮಯಾನ್ ನಿರಾಕರೋತ್. ಆ ತರ್ಕಶಾಸ್ತ್ರದ ಅಧ್ಯಯನದ ಬಲದಿಂದ ತಮ್ಮ ಕಾಲದಲ್ಲಿ ಏನು ಕೆಲವು ದುರ್ವಾದಗಳಿದ್ವಲ್ಲ, ಆ ದುರ್ವಾದಗಳನ್ನೆಲ್ಲವನ್ನ ಖಂಡನೆ ಮಾಡಿದ್ರಂತ. ಸ್ವತಃ ಅವರೇನ್ ಮಾಡಿದ್ರು ಅಂದ್ರೆ ವೇದ ಭಾರತ ಪುರಾಣ ನಿಷ್ಠಿತ, ವೇದವನ್ನ, ಮಹಾಭಾರತವನ್ನ, ಪುರಾಣಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅದರಲ್ಲಿ ನಿಷ್ಠೆ ಉಳ್ಳವರಾಗಿದ್ರಂತ. ಅಂತಹ ಪದ್ಮನಾಭ ಶೋಭನ ಭಟ್ಟರು ಭಾಷ್ಯಮೇತ ದಶಣೋತ್ಸಮಧ್ವತಃ, ಮಧ್ವಾಚಾರ್ಯರಿಂದ ಭಾಷ್ಯವನ್ನು ಕೇಳಿದ್ರಂತ. ಕೇಳಿದಾಗ ಇಷ್ಟು ಸಂತೋಷ ಆಯಿತು ಅವರಿಗೆ. 19ನೇ ಶ್ಲೋಕದಲ್ಲಿ ಅವ್ರಿಗೆ ಹೇಳ್ತಾರೆ ಎಷ್ಟು ಸಂತೋಷ ಆಯಿತು. ಒಮ್ಮೆ ಆನಂದ ತೀರ್ಥರ ಭಾಷ್ಯವನ್ನ ಕೇಳಿದ ಮೇಲೆ ಇನ್ನೊಂದು ಕಡೆಗೆ ಇಂಟ್ರೆಸ್ಟೇ ಬರೋದಿಲ್ವಂತ ಕೇಳಲಿಕ್ಕೆ. ಇದು ಆನಂದ ತೀರ್ಥರ ಸಾಮರ್ಥ್ಯ. ಅವರ ಗ್ರಂಥಗಳನ್ನ ಒಮ್ಮೆ ಅಧ್ಯಯನ ಮಾಡಿಬಿಟ್ರು ಅಂದ್ರೆ ಮನುಷ್ಯ ಅದರ ರುಚಿ ಎಷ್ಟು ಹತ್ತು ಬಿಡ್ತದೆ ಅಂದ್ರೆ ಇನ್ನೊಂದು ಗ್ರಂಥ ಓದಬೇಕು ಅಂತ ಅನಿಸೋದಿಲ್ವಂತ. ನಾಪರೇಶು ರತಿಮಾಯಯೋ ಕ್ವಚಿತ್ ಭಾಷ್ಯಮದ್ಭುತಮಿದಂ ಸಶುಶ್ರುವಾನ್ ನರವಿಂದ ಮಕರಂದಮಾಪ್ತವಾನ್ ಅಚ್ಚಪಿಚ್ಚೈವ ಮಂಚತೀತರತ್. ನಾಪರೇಶು ರತಿಮಾಯಯೌ, ಅಪರೇಶು ಇತರ ಶಾಸ್ತ್ರೇಶು, ಬೇರೆ ಶಾಸ್ತ್ರಗಳೇನಿದ್ವಲ್ಲ, ಒಮ್ಮೆ ಆನಂದ ತೀರ್ಥರ ಶಾಸ್ತ್ರವನ್ನ ಕೇಳಿದ ಮೇಲೆ ಇತರ ಶಾಸ್ತ್ರಗಳಲ್ಲಿ ರತಿಂನ ಆಯವು, ರುಚಿನೇ ಬರಲಿಲ್ಲಂತ. ಯಾಕೋ ಮಜಾ ಬರವಲ್ತು ಬಿಡು ಅಂದ್ರಂತ. ಯಾವಾಗ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನ ಕೇಳಿದ ಮೇಲೆ ಇದು ಯಾಕೋ ರುಚಿ ಇಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಯ್ತಂತೆ. ಬೇರೆ ಗ್ರಂಥಗಳನ್ನ ಓದಿದಾಗ ನಮ್ಮ ಗುರುಗಳು ಹೇಳ್ತಿರ್ಬೇಕು, ಒಂದು ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಗ್ರಂಥ ಇದೆ, ಕಾದಂಬರಿ ಅಂತ ಒಂದು ಗ್ರಂಥ. ಸಂಸ್ಕೃತದಲ್ಲಿರೋದು, ಕನ್ನಡ ಕಾದಂಬರಿ ಅಲ್ಲ. ಮತ್ತೆ ಆ ಸಂಸ್ಕೃತದಲ್ಲಿರುವ ಕಾದಂಬರಿ ಗ್ರಂಥಕ್ಕೆ ಪ್ರಶಸ್ತಿ ಏನು ಅಂದ್ರೆ ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ ಅಂತ ಒಂದು ಮಾತು. ಒಮ್ಮೆ ಆ ಕಾದಂಬರಿಯನ್ನ ಓದ್ಲಿಕ್ಕೆ ಶುರು ಮಾಡಿಬಿಟ್ಟ ಅಂದ್ರೆ ಊಟ ಬೇಡ, ನಿದ್ದೆ ಬೇಡ, ಏನೇನು ಬೇಡ ಅಂತ ಅನಿಸ್ಬೇಕಂತ. ಬಾಣಭಟ್ಟನ ರಚನೆ ಅದು.
ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ಸರ್ತಿಯೂ ಪೂರ್ಣ ಓದಿ ಮುಗಿಸ್ಲಿಕ್ಕಾಗಿಲ್ಲ ನನ್ನ ಕಡೆಯಿಂದ. ಅಷ್ಟು ಜಟಿಲ, ಅಷ್ಟು ಸೊರಸ ಸುಂದರ. ಯಾರು ಸಾಹಿತ್ಯ ಅಭ್ಯಾಸಿಗಳಿದ್ದಾರಲ್ಲ ಅವರಿಗೆ ಅದನ್ನು ಓದುವಾಗ ಅರ್ಥ ಆಗತ್ತೆ. ಒಬ್ಬ ಬರೆದಿದ್ದಾನೆ ಇಂಗ್ಲಿಷ್ ಕವಿ ಕಾದಂಬರಿಯ ಬಗ್ಗೆ. ಏನ್ ಬರೆದಿದ್ದಾನೆ ಅಂತಂದ್ರೆ, ಕಾದಂಬರಿ ಅಂದ್ರೆ ಬಾಣಭಟ್ಟ ನಿರ್ಮಾಣ ಮಾಡಿರುವ ದೊಡ್ಡದಾದ ಅರಣ್ಯ ಅಂತ ಬರೆದಿದ್ದಾನೆ. ಒಮ್ಮೆ ಆ ಅರಣ್ಯದಲ್ಲಿ ಪ್ರವೇಶ ಮಾಡಿಬಿಟ್ರೆ ತಿರುಗಿ ಬರೋದೇ ಇಲ್ವಂತ, ಹಾಗಿದೆ ಅವನಂತ. ಏನ್ ಅದ್ಭುತ ಅದ್ಭುತ ಮಾತುಗಳನ್ನ ಬರೆದಿದ್ದಾನೆ ಅಂದ್ರೆ, ನನಗದು ಯಾವಾಗ ಓದ್ಲಿಕ್ಕೆ ಸಿಗುತ್ತಾ ಅವಾಗ ಓದ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಇಷ್ಟೋ ಭಾಗ ಓದಿದ್ದೇನೆ, ಪೂರ್ಣ ಓದ್ಲಿಕ್ಕೆ ಅಂದ್ರೆ ಅಷ್ಟು ಜಟಿಲವಾದ ಭಾಗ ಅದು, ಸುಮ್ಮನೆ ಆಗೋದಿಲ್ಲ. ಕಾದಂಬರಿ ರಸಜ್ಞಾನ ಆಹಾರೋಪ, ಒಮ್ಮೆ ಅದರಲ್ಲಿ ಸೇರಿಕೊಂಡು ಒಳಗೆ ರುಚಿ ಹತ್ತಿ ಬಿಡ್ತು ಅಂದ್ರೆ ಬೇರೆದು ಬರೋದಿಲ್ವಂತ. ನಮ್ಮ ಗುರುಗಳು ಕೇಳ್ತಿರ್ಬೇಕು, ಅರ್ಥ ಆಯ್ತೀನಿ ಈ ವಾಕ್ಯ ಅನ್ಬೇಕು ನನಗೆ. ಇನ್ನೇನಿದೆ ರೀ ಆಚಾರ ಅಂದೆ ನಾನು, ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ ಅಂತ. ಅದಕ್ಕೆ ಚಾಷ್ಟಿ ಮಾಡ್ಬೇಕು ನಮ್ಮ ಗುರುಗಳು. ಕಾದಂಬರಿ ಅಂದ್ರೆ ಹೆಂಗ್ ಗೊತ್ತಾ ಅಂದ್ರೆ ಏನು, ಬಾಟ್ಲಿ ನೆನ್ಬಿಟ್ಟು ಅಂದ್ರು ಅವರು. ಏನ್ ಬಾಟ್ಲಿ ಅಂತ ನಾನು ಕೇಳಿದೆ. ಸೆರೆ ಇದೆಯಲ್ಲ, ಸೆರೆಗೂ ಸಂಸ್ಕೃತದಲ್ಲಿ ಕಾದಂಬರಿ ಏನ್ ಕರೀತಾರೆ, ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ. ಒಮ್ಮೆ ಕುಡಿಲಿಕ್ಕೆ ಶುರು ಮಾಡ ಅಂದ್ರೆ ಊಟ ಗಿಟ ಬೇಕಾಗೋದೇ ಇಲ್ವಂತ ಅವನಿಗೆ. ಒಮ್ಮೆ ಕುಡಿಯೋದಕ್ಕೆ ಶುರು ಮಾಡಿಬಿಟ್ಟ ಅಂದ್ರೆ ಊಟ ಬೇಡ ಏನು ಬೇಡ, ಅವನಿಗೆ ಬಿಟ್ಟು ಹೋಗ್ಬಿಡ್ತಂತೆಲ್ಲ. ತಮಾಷೆ ಮಾಡ್ತಿರ್ಬೇಕು. ಸಂಸ್ಕೃತದಲ್ಲಿ ಕಾದಂಬರಿ ಅಂದ್ರೆ ಸೆರೆಗೂ ಕೂಡ ಕಾದಂಬರಿ ಅಂತ ಕರೀತಾರೆ. ಅದಕ್ಕೆ ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ ಅಂದ್ರೆ ಕುಡ್ದ ಅಂದ್ರೆ ಮುಗಿ ಬಿದ್ದುಬಿಟ್ಟಿರ್ತಾನೆ. ಪಾಪ ಎಲ್ಲಿ ಬಿದ್ದಿರ್ತಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಆವಾಗ ಸರ್ವ ಸಮಾನ ಭಾವ. ಯಾವಾಗ ಹೇಳ್ರಿ, ಕುಡ್ದಾಗ. ಅವಾಗೇನು ವೈಷಮ್ಯ ಇಲ್ಲ, ತಾರತಮ್ಯ ಇಲ್ಲ, ಏನೇನಿಲ್ಲ. ಕೃಷ್ಣ ಹೇಳಿದ್ನಲ್ಲ, ಏನಂತ ಹೇಳಿದ್ದ, ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ಅಂತ ಇವನ್ಗೆ ಲಕ್ಷಣ ಅದು. ಕುಡಿದು ಬಿಟ್ಟ ಅಂದ್ರೆ ಎಲ್ಲರ ಜೊತೆಗೆ ಮಲ್ಕೊಂಡಿರ್ತಾನೆ ಪಾಪ ಅವನು. ಇರ್ಲಿ ಪಾಪ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಮ್ಮೆ ಕಾದಂಬರಿ ಓದಿಬಿಟ್ರೆ ಇನ್ನೊಂದು ರಸ ಹತ್ತೋದಿಲ್ಲ ಅಂತ ಹೇಗೆ ಹೇಳ್ತಾರೋ ಸಂಸ್ಕೃತ ಸಾಹಿತ್ಯದಲ್ಲಿ, ಹಾಗೆ ಆನಂದ ತೀರ್ಥರ ಭಾಷ್ಯವನ್ನ ಒಮ್ಮೆ ಅಧ್ಯಯನ ಮಾಡಿಬಿಟ್ರೆ ಪರಮ ಮಂಗಳ ಅದು, ಪರಮ ಮಂಗಳ ಅದು. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ರಘುಪ್ರಿಯ ತೀರ್ಥರು, ಇದು ಹೆಣ್ಣು ಮಕ್ಕಳಿಗೆ ಹೇಗೆ ಮಂಗಳ ಸೂತ್ರವೋ ಹಾಗೆ ಗಂಡಸರಿಗೆ ಮಧ್ವವಿಜಯ ಮತ್ತು ಬ್ರಹ್ಮಸೂತ್ರ ಭಾಷ್ಯ ಅಂತ ಹೇಳ್ತಿರ್ಬೇಕು. ಅವೆರಡು ತಾಳಿ ಇದ್ದಂಗಂತ. ಹೆಂಗೆ ಹೆಣ್ಮಕ್ಳು ಕಂಠದಲ್ಲಿ ಎರಡು ತಾಳಿಯನ್ನು ಕಟ್ಕೊಂಡಿರ್ತಾರೆ ಪರಮ ಮಂಗಳ ಅಂತ ತಿಳಿದುಕೊಂಡು, ಹಂಗೆ ನಮ್ಮ ರಘುಪ್ರಿಯ ತೀರ್ಥ ಹೇಳ್ತಿರ್ಬೇಕು, ಆ ಮಧ್ವವಿಜಯ ಮತ್ತು ಬ್ರಹ್ಮಸೂತ್ರ ಭಾಷ್ಯಗಳು ಅಂತ ಎರಡು ತಾಳಿ ಗಂಡಸರಿಗೆ ಮಂಗಳಸೂತ್ರ ಇದ್ದಂಗೆ ಅಂತ ಹೇಳ್ತಿರ್ಬೇಕು. ಅಷ್ಟು ಪವಿತ್ರ. ಮಂಗಳಸೂತ್ರ ಎಲ್ಲಿರ್ತದೆ, ಯಾವಾಗಲೂ ಕಂಠದಲ್ಲೇ ಇರ್ತದೆ, ಬೇರೆ ಕಡೆ ಇರೋದಿಲ್ಲ. ಹಂಗೆ ಮಧ್ವವಿಜಯ ಬ್ರಹ್ಮಸೂತ್ರ ಭಾಷ್ಯ ಯಾವಾಗಲೂ ಕಂಠದಲ್ಲೇ ಇರ್ಬೇಕಂತ, ಬೇರೆ ಕಡೆ ಇರಬಾರ್ದಂತ ನಮ್ಮ ಸ್ವಾಮಿಗಳು ಹೇಳ್ತಿದ್ದಿದ್ದೇನೆ. ಹಾಗಾಗಿ ಅದನ್ನು ಕೇಳಿದ ಮೇಲೆ ನಾಪರೇಶು ರತಿಮಾಯೋ ಕ್ವಚಿತ್ ಭಾಷ್ಯಮದ್ಭುತಮಿದಂ ಸಸುಷ್ಟ್ರವಾನ್ ಅದ್ಭುತಂ ಇದಂ ಭಾಷ್ಯಂ. ಈ ಭಾಷ್ಯ ಇದು ಪರಮಾದ್ಭುತ. ಇದನ್ನ ಕೇಳಿದ್ರು. ಅದು ಹೆಂಗಿತ್ತು ಅಂದ್ರೆ, ನಾರವಿಂದ ಮಕರಂದ ಮಾಪ್ತಮಾನ್ ಅಚ್ಚಪಿಚ್ಚೈವ ಮಾಂಚೀತರತ್. ಒಮ್ಮೆ ಅರವಿಂದ ಮಕರಂದಂ ಆಪ್ತಮಾನ್, ಕಮಲದ ಮಕರಂದವನ್ನ ಸೇವಿಸಿರುವಂತಹ ಅಚ್ಚಪಿಚ್ಚ. ಅಚ್ಚಪಿಚ್ಚ ಅಂದ್ರೆ ಹಂಸ. ಹಂಸಕ್ಕೆ ಅಚ್ಚಪಿಚ್ಚ ಅಂತ ಕರೀತಾರೆ. ಕನ್ನಡದಲ್ಲಿ ಏನ್ ಕರೀತಾರೆ ಹಂಸಕ್ಕೆ ನೋಡ್ರಿ. ನಾನು ಬಹಳ ಓದಿದೆ, ಏನ್ ಸಿಗತ್ತೆ ಅಂತ. ನಾವೆಲ್ಲ ಹಂಸ ಹಂಸ ಅನ್ಕೋದೆ ಬಂದ್ಬಿಟ್ಟಿದ್ದೀವಿ. ಅಚ್ಚ ಪಿಚ್ಚ ಅಂತ ಬರೆದಿದ್ದಾರೆ. ಅಚ್ಚ ಅಂದ್ರೆ ಬೆಳ್ಳಗಿನ, ಪಿಚ್ಚ ಅಂದ್ರೆ ರೆಕ್ಕೆಗಳು. ಬಿಳಿ ರೆಕ್ಕೆ ಇರುವಂತಹದ್ದೇನಿದೆಯಲ್ಲ ಅದಕ್ಕೆ ಹಂಸ ಅಂತ ಕರಿತೀವಿ ನಾವೆಲ್ಲ. ಕನ್ನಡದಲ್ಲಿ ಅರೆಸಂಚು ಅಂತ ಕರೀತಾರಂತೆ ಹಂಸಕ್ಕೆ. ಅರೆಸಂಚು ಅಂತ ಶಬ್ದವೇ ಗೊತ್ತಿಲ್ಲ ನಮಗೆ. ಕನ್ನಡದಲ್ಲಿ ಹಂಸಕ್ಕೆ ಅರೆಸಂಚು ಅಂತ ಕರೀತಾರೆ, ಇಲ್ಲಿ ಕೇಳಿದ್ದೇವೆ. ಅರೆಸಂಚು ಅಂತ ಒಂದು ಶಬ್ದ. ಅದು ಎಷ್ಟೋ ಜನರಿಗೆ ನಮಗೆ ಕನ್ನಡವೇ ಮಾತಾಡ್ಲಿಕ್ಕೆ ಬರೋದಿಲ್ಲ. ಪ್ರಾಮಾಣಿಕವಾಗಿ ಹೇಳಿದ್ರೆ ನಾವೆಲ್ಲ ಬಟ್ಲರ್ ಇಂಗ್ಲಿಷನ್ ಸಂಸ್ಕೃತಿಯವರಾದ್ರಿಂದ ನಾವೆಲ್ಲ ಹಂಗೆ ಮಿಕ್ಸ್ ಆಗಿ ಕನ್ನಡ ಮಾತಾಡೋದಿಲ್ಲಪ್ಪ ಅಂತಿರ್ತಾರೆ. ನಾವೆಲ್ಲ ಹಂಗೆ ಮಿಕ್ಸ್ ಆಗಿ ಕನ್ನಡ ಮಾತಾಡೋಲ್ಲಪ್ಪ ಅಂದ್ರೆ ಏನಂತ, ಮಿಕ್ಸ್ ಆಗಿದ್ರೆ ಬರ್ತಲ್ಲ, ಮುಗಿದೋದ್ ಕೆಲಸ. ಅದಕ್ಕೆ ನಮಗೆ ಕನ್ನಡವೇ ಬರೋದಿಲ್ಲ ಸರಿಯಾಗಿ. ನಾವು ಸರಿಯಾಗಿ ಕನ್ನಡವನ್ನ ಮೊದಲು ಕಲಿಬೇಕಾಗಿದೆ. ಅರೆಸಂಚು ಅಂತ ಕರೀತಾರೆ ಅದಕ್ಕೆ. ಅಚ್ಚ ಪಿಚ್ಚ ಇವ ವಾಂಚತೀತರತ್. ಒಮ್ಮೆ ಕಮಲದ ಮಕರಂದವನ್ನ ಸೇವಿಸಿರುವಂತಹ ಹಂಸ ಬೇರೆ ಹೂವುಗಳ ಮಕರಂದಕ್ಕೆ ಮನಸ್ಸುಕೊಟ್ಟೋದಿಲ್ವಂತ. ಸಂಸ್ಕೃತದಲ್ಲಿ ಒಂದು ಗಾದಿ ಮಾತುಂಟು, ಏನು, ಮಾಲತಿ ಗಂಧ ಗುಣವಿತ್ ದರ್ಭೇನ ರಮತೆ ಕೆಲಿಹಿ ಅಂತ ಒಂದು ಮಾತುಂಟು. ನ್ಯಾಯ.
ಮಾಲತಿ ಗಂಧ ಗುಣವಿತ್ ದರ್ಭೇನ ರಮತೆ ಕೆಲಿಹಿ. ಒಮ್ಮೆ ಜಾಜಿ ಹೂವಿನ ವಾಸನೆ ತಗೊಂಡ್ಬಿಡ್ತಲ್ಲ ದುಂಬಿ, ಆಮೇಲೆ ಅದು ಎಂದೂ ದರ್ಭಕ್ಕೆ ಹೋಗೋದಿಲ್ವಂತೆ, ದರ್ಭದ ಮೇಲೆ ಕೂಡ್ಲಿಕ್ಕೆ ಹೋಗೋದಿಲ್ವಂತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನ್ಯಾಯಗಳು ಅಂತ ಕರೀತಾರೆ ಅದಕ್ಕೆ ಸಂಸ್ಕೃತದಲ್ಲಿ. ಮಾಲತಿ ಗಂಧ ಗುಣವಿದ್ ದರ್ಭೇನ ರಮತೆ ಕೆಲಿಹಿ, ಅಲಿಹಿ ಅಂದ್ರೆ ದುಂಬಿ, ಹಾಗಾಗಿ ಹೋಗೋದೆ. ಅದನ್ನೇ ಪಂಡಿತಾಚಾರ್ಯರ ಭಾಷೆಯಲ್ಲಿ ನೋಡಿದ್ರೆ ನಾರವಿಂದ ಮಕರಂದ ಮಾಪ್ತವಾನ್ ಅಚ್ಚಪಿಚ್ಚೈವ ವಾಂಚತಿ ತರತ್. ಅರವಿಂದದ ಮಕರಂದವನ್ನ ಸೇವಿಸಿರುವಂತಹ ಅರೆಸಂಚು ಹಂಸ ಬೇರೆ ಹೂಗಳ ಮಕರಂದಕ್ಕೆ ಯಾಕೆ ಹೋಗ್ತದೆ ಹೇಳ್ರು ಅಂತ ಕೆಲವು ಅಂತಿರ್ತಾರೆ ನೋಡ್ರಿ. ತಮಾಷೆ ಹೇಳ್ತೀನಿ, ಮತ್ತೆ ಅಪ್ಲೈ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ತಮಾಷೆ ಹೇಳಿದ್ದು ಅಪ್ಲೈ ಮಾಡ್ಬಿಡ್ತಾರೆ ಕೆಲವರೆಲ್ಲ. ಒಮ್ಮೆ ಈ ಹೋಟೆಲ್ನಾಗ ಉಂಡ್ರಾಚಾರ ಇನ್ನೊಮ್ಮೆ ಎಲ್ಲೆಲ್ಲೂ ಉಳ್ಬೇಕು ಅನ್ಸಂಗಿಲ್ಲ ಅಂತಿರ್ತಾರಲ್ಲ. ಕೆಟ್ಟ ಅಂದ್ರೆ ಎಷ್ಟು ದರಿದ್ರ ದೃಷ್ಟಾಂತ ಕೊಡ್ಬೇಕು ಅದು ಕೊಡ್ಬೇಕು ಕೆಟ್ಟ. ಯಾಕೆ ಬೇರೆ ದಾರಿ ಇಲ್ಲ ನಮಗೀಗ. ತಮಾಷೆ ಹೇಳಿದ್ದೀನಿ, ಸರ್ವಾತ್ಮನ ಅನ್ಯಥಾ ಭಾವಿಸ್ಬೇಡ್ರಿ, ಮಹಾ ಅಪರಾಧ ಮಹಾ ಅಪರಾಧ. ಇದಕ್ಕದು ದೃಷ್ಟಾಂತ ಅಲ್ಲ, ನಮಗೆ ತಿಳಿಲಿ ಅನ್ನೋದಕ್ಕಾಗಿ ತಮಾಷೆ ಮಾಡಿದ್ದೀನಿ ಅಷ್ಟೇ. ಒಮ್ಮೆ ಇವ್ರ ಕೈಯಾಗ ಉಂಡು ಬಿಟ್ರೆ ಇನ್ಯಾರ ಕೈಯಾಗ ಉಣ್ಬೇಕು ಅನ್ಸಂಗಿಲ್ಲ ಅಂತ ಇರ್ತದೆ ನೋಡ್ರಿ. ಹಂಗಾರಿ ಅದು. ಯಾಕಂದ್ರೆ ಒಮ್ಮೆ ಇವ್ರ ಕೈ ಉಂಡ ಮೇಲೆ ಮುಂದವ ಇದ್ರೆ ಇನ್ಯಾರ ಕೈಯಾಗ ಉಡಬಾರ್ದು ತರಿಸ್ತಿರ್ತದೆ. ಅವ ಉಂಡ ಮೇಲೆ ಮುಗಿದು ಬಿಡ್ತಾರೆ ಕಥೆ ಹೇಳಿರೋಣ ಅಂತ ಕೃಷ್ಣಾರ್ಪಣ ಮುಗಿದೋ ಕೆಲಸ. ಅದರಿಂದ ತಮಾಷೆಯಾಗಿ ಹೇಳಿದ್ದೀನಿ, ಮಧ್ವಶಾಸ್ತ್ರದ ವಿಷಯ ಸಂಬಂಧ ಇಲ್ಲ. ಆನಂದ ತೀರ್ಥರ ಶಾಸ್ತ್ರ ಪರಮಾನಂದವಾದದ್ದು, ಪರಮಾದ್ಭುತವಾದದ್ದು, ಗರುಡಶೇಷಾದಿಗಳಿಂದ ಮೂರ್ಧನ್ಯ ತಲೆ ಮೇಲೆ ಇಟ್ಟುಕೊಳ್ಳುವಂತಹದ್ದು. ಪ್ರಾಸಂಗಿಕವಾಗಿ ಒಂದು ಮಾತು ಹೇಳಿದ್ದೇನೆ ಅಷ್ಟೇ. ನರವಿಂದ ಮಕರಂದ ಮಾಪ್ತವಾನ್ ಅಚ್ಚಪಿಚ್ಚೈವ ವಾಂಚತಿ ತರತ್. 19 ಆಯಿತು. 20ನೇ ಶ್ಲೋಕ ಏನು ಅಂದ್ರೆ, ಭಾಷ್ಯ ಕೇಳಿದ ಶೋಭನ ಭಟ್ಟರು ತಾವೇ ಪ್ರವಚನ ಶುರು ಮಾಡಿದ್ರಂತ. ಆಚಾರ್ಯರ ಭಾಷ್ಯವನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಅದನ್ನ ಎಲ್ಲ ಸಭೆಗಳಲ್ಲಿ ಪ್ರವಚನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ತತ್ರ ತತ್ರ ಸಸಭಾಸು ಭಾಸುರೋ ನಂದತೀರ್ಥ ಸಮಯೋಕ್ತ ಯುಕ್ತಿಭಿಃ ವಾದಿನೋ ವಿಷಕಲಯ್ಯ ತಾನ್ ಸಮಾಕ್ರಮ್ಯ ವಾಚ ಮುಚಿತಾಮುದಾಹರತ್. ತತ್ರ ತತ್ರ ಅಲ್ಲಲ್ಲಿ ಅಲ್ಲಲ್ಲಿ ಗೋದಾವರಿ ತೀರದಲ್ಲಿ ಎಲ್ಲೆಲ್ಲಿ ಹೋಗ್ತಿದ್ರೋ ಅವರ ಸಭೆಗಳೆಲ್ಲೆಲ್ಲೋ ಹೇಳಿದೆ ನಿನ್ನೆ. ವರಂಗಲ್ ಸಂಸ್ಥಾನದ ಆಸ್ಥಾನ ವಿದ್ವಾಂಸರವರು, ಆ ವರಂಗಲ್ಲಿನ ವಿದ್ವಾಂಸರಾಗಿರುವಂಥವರಿಗೆ ಎಲ್ಲೆಲ್ಲಿ ಮಾನ ಮರ್ಯಾದೆ ಶಾಲು ಶಕಲಾತೆ ಪಲ್ಲಕ್ಕಿ ರಥ ಉತ್ಸವ ಮೆರವಣಿಗೆ ಇರ್ತಿತ್ತೋ ಅಲ್ಲಿ ಹೋದಲ್ಲಿ ಎಲ್ಲ ಸಭಾಸು ಭಾಸುರ ಆಚಾರ್ಯರ ಗ್ರಂಥವನ್ನ ಕೇಳಿದ ಇವರು ಮೊದಲೇ ಭೂಸುರರು, ಈಗ ಭಾಸುರರು. ಏನಾಶ್ಚರ್ಯ ನೋಡ್ರಿ. ಭೂಸುರ ಅಂದ್ರೆ ಬ್ರಾಹ್ಮಣರಾದ ಶೋಭನ ಭಟ್ಟರು ಆಚಾರ್ಯರ ಪ್ರವಚನ ಕೇಳಿದ ಮೇಲೆ ಭಾಸುರರಾದರಂತೆ. ಪ್ರಕಾಶಮಾನ ದೇವತೆಗಳೇ ಇದ್ದಾರೇನೋ ಅನ್ನೋಷ್ಟು ಪ್ರಕಾಶಮಾನರಾಗಿದ್ರಂತೆ. ನಿಜ, ಪದ್ಮನಾಭ ತೀರ್ಥರು ಕೂಡ ದೇವತೆಗಳೇ, ಸಂದೇಹವೇ ಇಲ್ಲ. ನಮ್ಮ ಸಿದ್ಧಾಂತ, ನಮ್ಮ ಗುರು ಪರಂಪರೆ ಸಂಪ್ರದಾಯ ಹೇಳ್ತದೆ ಪದ್ಮನಾಭ ತೀರ್ಥರು ಕೂಡ ದೇವತಾಂಶ ಸಂಭೂತರೇ ಅಂತ ಹೇಳಿ. ಇಲ್ಲದೇ ಇದ್ರೆ ಆನಂದ ತೀರ್ಥರ ತರುವಾಯ ಉತ್ತರಾಧಿಕಾರಿಗಳಾಗಿ ಪೀಠದ ಮೇಲೆ ಕೂಡುವಂತಹ ಯೋಗ್ಯತೆ ಇನ್ಯಾರಿಗಿದೆ ಹೇಳಿ ನೋಡಂತೆ. ಕಚಿ ಪೀಚಿ ಇದ್ದವರೆಲ್ಲ ಹೋಗಿ ಕೊಡ್ತಾರ, ಕಚಪಚ ತುಳಿದು ಹಾಕಿಕೊಡ್ತಾರೆ ಅಷ್ಟೇ. ಅಲ್ಲಿ ಕೂಡೋರು ಅಲ್ಲಿ ಕೂಡಬೇಕಾಗಿದ್ರೆ ಆಚಾರ್ಯರ ತರುವಾಯ, ಅಲ್ಲಿ ಹೇಗೆ ವಾಯುದೇವರ ತರುವಾಯ ಮುಂದಿನ ದೇವತೆಗಳ ಸಾಲು, ಹಾಗೆ ಇಲ್ಲಿ ಆಚಾರ್ಯ ತರುವಾಯ ಪದ್ಮನಾಭ ತೀರ್ಥರಿಗೂ ಅದೇ ಸಾಲು. ತತ್ರ ತತ್ರ ಸಸಭಾಸು ಭಾಸುರೋ ನಂದಿತೀರ್ಥ ಸಮಯೋಕ್ತ ಯುಕ್ತಿಭಿಃ ವಾರಿನೋ ವಿಷಕಲಯ್ಯ ತಾನ್ ಸಮಾಕ್ರಮ್ಯ ವಾಚ ಮುಚಿತಾಮುದಾಹರತ್. ನಂದಿತೀರ್ಥ ಸಮಯೋಕ್ತ ಯುಕ್ತಿಭಿಃ, ಆಚಾರ್ಯ ಶಾಸ್ತ್ರದಲ್ಲಿ ಯಾವ ಯಾವ ಯುಕ್ತಿಗಳನ್ನು ಹೇಳಲಾಗಿದೆಯೋ ಆ ಎಲ್ಲ ಯುಕ್ತಿಗಳನ್ನು ತೆಗೆದುಕೊಂಡು ವಾದಿನಃ ಯಾರ್ಯಾರು ವಾದಕ್ಕೆ ಬರ್ತಿದ್ರು ಅವರನ್ನ ವಿಷಕಲಯ್ಯ ಅಂದ್ರೆ ತುಂಡು ಮಾಡಿ, ನಿರಾಕರಣೆ ಮಾಡಿ. ವಿಷಕಲ ಅಂದ್ರೆ ಕತ್ತರಿಸುವುದು, ನಿರಾಕರಣೆ ಮಾಡಿಬಿಟ್ಟು. ತಾನ್ ಸಮಾಕ್ರಮ್ಯ ಅವರನ್ನೆಲ್ಲರನ್ನ ಎಣಿಸದೆ ಉಚಿತ ವಾಚ ಉದಾಹರತ. ಕೇಳ್ರಿ ಎಲ್ಲರೂ ಆಚಾರ್ಯರ ಭಾಷ್ಯವನ್ನ ಕೇಳ್ರಿ ಅಂತ ಹೇಳಿ ಭಾಷ್ಯದ ಮಹಿಮೆಯನ್ನು ಹೇಳಿ ಪ್ರಾರಂಭ ಮಾಡಿದ್ರಂತೆ. ಇದು ಸಭೆಯಲ್ಲಿ ನಡೆದ ಪದ್ಮನಾಭ ತೀರ್ಥರ ಅರ್ಥಾತ್ ಶೋಭನ ಭಟ್ಟರ ಉಪನ್ಯಾಸ. ಶೋಭನ ಭಟ್ಟರು ಆನಂದ ತೀರ್ಥರ ಶಾಸ್ತ್ರವನ್ನ ಜನರಿಗೆ ಹೇಗೆ ಮನಮುಟ್ಟುವಂತೆ ತಿಳಿಸಿದ್ರು ಅಂತ ಮುಂದಿನ ಒಂದು 6 ಶ್ಲೋಕಗಳು ಬಹಳ ಬಹಳ ನಿಧಾನಕ್ಕೆ ಹೇಳ್ತೀನಿ. ಅಷ್ಟು ನಿಧಾನಕ್ಕೆ ಯಾಕೆ ಹೇಳಬೇಕು ಅಂದ್ರೆ ನಿನ್ನೆ ಒಂದು ಮಹಿಮೆಯನ್ನು ಹೇಳಿತ್ತು. ಒಂದಕ್ಷರವನ್ನ ಬರೆದವನು ಇದರಲ್ಲಿ
ಗಂಗಾದಂಡೆಯ ಮೇಲೆ ವಿಷ್ಣು ಮಂದಿರವನ್ನು ಕಟ್ಟಿಸಿಕೊಟ್ಟ ಪುಣ್ಯ ಅಂತ ಹೇಳಬೇಕಾದ್ರೆ ಅದು ಹೇಳಿದ್ದು ನಾರಾಯಣ ಪಂಡಿತಾಚಾರ್ಯ, ಈಗ ಹೇಳ್ತಾ ಇರೋದು ಶೋಭನ ಪಂಡಿತಾಚಾರ್ಯ. ಹೀಗಿರುವಾಗ ಇವರು ಇನ್ನೂ ಉತ್ತಮಾಧಿಕಾರಿಗಳಾದದ್ದರಿಂದ ಅವರು ಹೇಳುವಾಗ ಏನು ಅನುಸಂಧಾನ ಮಾಡ್ತಿರ್ತಾರೆ. ಮಧ್ವಾಚಾರ್ಯ ಗ್ರಂಥವರ ತೆಗೆದಿದ್ದೇವೆ, ಪುಟ್ಟ ಪುಟ್ಟ ಗ್ರಂಥಗಳು, ದೊಡ್ಡ ದೊಡ್ಡ ಗ್ರಂಥಗಳು. ಕೃಷ್ಣನ ಆಕೃತಿ, ಕೃಷ್ಣ ಬಾಲ್ಯದಲ್ಲಿದ್ದಾಗಲೂ ಅಷ್ಟೇ ಸಮರ್ಥ, ಕೃಷ್ಣ ಬೆಳೆದು ನಿಂತಾಗಲೂ ಅಷ್ಟೇ ಸಮರ್ಥ. ಆಚಾರ ಕೃತಿಗಳು ಸಣ್ಣದು ಅಷ್ಟೇ ಸಮರ್ಥ, ದೊಡ್ಡದು ಅಷ್ಟೇ ಸಮರ್ಥ. ಕೃಷ್ಣ ಸಣ್ಣವಿದ್ದಾಗ ಅಸಮರ್ಥ ಇದ್ದ, ದೊಡ್ಡ ಆದ್ಮೇಲೆ ಶಕ್ತಿ ಬಂತು ಅಂತ ಯಾರು ಅಂತಾರ? ಹಾಗೆ ಆನಂದ ತೀರ್ಥರ ಪುಟ್ಟ ಕೃತಿ ಅಂಬರ ಗಂಗಾ ಚುಂಬಿತ ಪಾದ ಎಂಬುದಕ್ಕೂ ಅಷ್ಟೇ ಸಾಮರ್ಥ್ಯ, ಪಾಂತಸ್ಮಾನ ಎಂಬುದಕ್ಕೂ ಅಷ್ಟೇ ಸಾಮರ್ಥ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯದಂತಹ 5,000 ಶ್ಲೋಕಕ್ಕೂ ಮೇಲ್ಪಟ್ಟಿದ್ದಕ್ಕೂ ಅಷ್ಟೇ ಸಾಮರ್ಥ್ಯ. ಎಲ್ಲ ಸೇರಿಸಿ ವರ್ಣನೆ ಮಾಡಿದ್ರಂತೆ. ಇಲ್ಲೊಂದು ಸಣ್ಣ ಅಂಶ ನನಗನ್ಸಿದ್ದು ಹೇಳ್ಬಿಡ್ತೀನಿ, ನೀವು ಕೇಳ್ಬಿಡ್ರಿ ಅಷ್ಟೇ. ಏನು ಇದು ಅಡ್ವರ್ಟೈಸ್ಮೆಂಟ್ ಅಂತ ಪ್ರಶ್ನೆ. ಇದು ಭಾಷ್ಯ ಓದ್ರಿ, ಭಾಷ್ಯ ಓದ್ರಿ, ಭಾಷ್ಯ ಓದ್ರಿ ಅಂತ ಹೇಳಿ ಪದ್ಮನಾಭ ತೀರ್ಥರು ಎಲ್ಲ ಸಭೆಗಳಲ್ಲಿ ಹೇಳ್ತಾ ಹೋದ್ರಲ್ಲ, ಇದನ್ನೇನು ಆನಂದ ತೀರ್ಥರೇ ಜಾಹೀರಾತು ಕೊಡ್ರಿ ಅಂತ ಕೊಡಿಸಿದ್ದ ಅಲ್ಲವಲ್ಲ? ಅವರೇನು ಹೇಳಿಲ್ಲ. ಸ್ವಯಂ ಸಮರ್ಥರಾದ ಆಚಾರ್ಯರು ತಾವೇ ಎಲ್ಲ ಸಭೆಗಳಲ್ಲಿ ಕುಳಿತುಕೊಂಡು ಪ್ರತಿವಾದಿಗಳನ್ನು ನಿಗ್ರಹ ಮಾಡಿ ತಾವೇ ಭಾಷ್ಯವನ್ನು ಪ್ರವಚನ ಮಾಡ್ತಾ ಇದ್ರೆ ಪದ್ಮನಾಭ ತೀರ್ಥರು ಯಾಕೆ ಎಲ್ಲ ಕಡೆಗೆ ಹೊತ್ತುಕೊಂಡು ಹೋಗಿ 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 ಮುಟ್ಟಿಸಬೇಕಾಯಿತು? ನಮ್ಮಲ್ಲಿ ಇವತ್ತು ಒಂದು ಸಾಮಾನು ಮನೆ ಮನೆಗೆ ಮುಟ್ಟಬೇಕಾಗಿದ್ರೆ ಟಿವಿಗಳಲ್ಲಿ ನೋಡ್ರಿ ಎಷ್ಟು ಅಡ್ವರ್ಟೈಸ್ಮೆಂಟ್ಗಳಿಲ್ಲಾದರೂ, ಅಸಂಬದ್ಧವಾಗಿರಬಹುದು, ಸಂಬದ್ಧವಾಗಿರಬಹುದು, ಸಂಬಂಧ ಇರಲಿ ಇಲ್ಲದೇ ಇರಲಿ, ಏನಾದರೂ ಮಾಡಿ ಒಟ್ಟಿಗೆ ಆ ಸಾಮಾನು ಮಾರಬೇಕಷ್ಟು ಕೆಲಸ. ಹೀಗಿತ್ತ? ಅಲ್ಲ, ಹಾಗಿಲ್ವೇ ಇಲ್ಲ. ಮತ್ತೇನು? ಆ ಭಾಷ್ಯದಲ್ಲಿರುವಂತಹ ಸತ್ವ ಗುಣ, ಆ ಭಾಷ್ಯದಲ್ಲಿರುವಂತಹ ಓಜೋ ಗುಣ, ಆ ಭಾಷ್ಯದಲ್ಲಿರುವಂತಹ ಪ್ರಸಾದ ಗುಣ, ಆ ಭಾಷ್ಯದಲ್ಲಿರುವಂತಹ ಮಾಧುರ್ಯ ಗುಣ ಏನಿತ್ತಲ್ಲ, ಈ ಗುಣ ತಾನೇ ಲೋಹ ಚುಂಬಕದಂತೆ ಸೆಳೆದು ಶೋಭನ ಭಟ್ಟರ ಬಾಯಿಯಿಂದ ಎಲ್ಲರಿಗೂ ಹೇಳಿಸ್ತಾ ಇದೆ ಅಂತ, ಎಲ್ಲರ ಮುಂದೆ ಹೇಳಿಸ್ತಾ ಇದೆ. ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು, ಒಂದು ಸುಭಾಷಿತ ಹೇಳ್ತಿದ್ರು. ಅದನ್ನು ಕೇಳಿದಾಗೆಲ್ಲ ನನಗೆ ಇವತ್ತು ಇದು ನೋಡಿದಾಗ ಅನ್ನಿಸ್ಬೇಕು. ಏನು? ನಾ ಕೇಳ್ಬೇಕು ನಮ್ಮ ಆಚಾರ್ಯ, ನೀವಿಷ್ಟೆಲ್ಲ ಓದಿದ್ದೀರಿ, ಯಾಕೆ ಎಲ್ಲ ಕಡೆಗೆ ಸಂಚಾರ ಮಾಡಿ, ಯಾಕೆ ನಮ್ಮ ಗುರುಗಳು ಹೊರಗೆ ಹೋಗ್ತಿರ್ಲಿಲ್ಲ, ಹೆಚ್ಚು ಇಷ್ಟಪಡ್ತಿರ್ಲಿಲ್ಲ ಅವರು? ಸುಮ್ಮನೆ ನಮ್ಮ ಕೆಲಸ, ನಾ ಹೇಳ್ಬೇಕು ನಡ್ರಿ ಹೋಗೋಣ ಅಂತ ಜಬಾಯಿಸ್ಕೊಂಡ್ಬಂದು ನಡ್ರಿ ಅಂತ ಹೇಳಿ. ಆಗ ನಮ್ಮ ಗುರುಗಳು ಹೇಳ್ತಿರ್ಬೇಕು, ಯದಿ ಸಂಧಿ ಗುಣ ಪುಂಸಿ ವಿಕಸಂತೇವತೆ ಸದಾ ನಹಿ ಕಸ್ತೂರಿ ಕಾಮೋದ ಶಪಥೇನ ವಿರಾಜತೆ ಅಂತ ನಮ್ಮ ಗುರುಗಳು ಶ್ಲೋಕ ಹೇಳ್ತಿರ್ಬೇಕು. ಯದಿ ಸಂತಿ ಗುಣ ಪುಂಸಿ, ಒಂದು ವೇಳೆ ವ್ಯಕ್ತಿಯಲ್ಲಿ ಗುಣ ಇದ್ವು ಅಂತಂದ್ರೆ ವಿಕಸಂತೇವತೆ ಸದಾ, ತಾನಾಗಿ ವಿಕಾಸ ಆಗ್ತದೆ, ಅದು ತಾನೇ ಬೆಳಕಿಗೆ ಬರ್ತದೆ. ಇದನ್ನೇ ನೀ ಹೇಳಬೇಕಾಗಿಲ್ಲ. ನಹಿ ಕಸ್ತೂರಿ ಕಾಮೋದ, ಕಸ್ತೂರಿಯ ವಾಸನೆಯನ್ನ ಶಪಥೇನ ವಿರಾಜತೆ. ಕಸ್ತೂರಿ ಹೋಗಿ ಹೇಳ್ಬೇಕಾ, ನಾ ಕಸ್ತೂರಿ ಕಸ್ತೂರಿ ತಗೊಳ್ರಿ ತಗೊಳ್ರಿ ಅಂತ ಹೇಳ್ಬೇಕಾ? ಏನಿಲ್ಲ. ಕಸ್ತೂರಿಯ ವಾಸನೆಯೇ ಕಸ್ತೂರಿಯನ್ನು ಜಗತ್ತಿನ ತುಂಬ ಪ್ರಸಿದ್ಧಿ ಮಾಡ್ತದಂತೆ. ಹಾಗೆ ವ್ಯಕ್ತಿಯಲ್ಲಿ ಗುಣ ಇತ್ತು ಅಂತಾದ್ರೆ ತಾನೇ ಜಗತ್ತಿನಲ್ಲಿ ಹರಡುತ್ತದೆ. ನಾವೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಕಾಗಿಲ್ಲ. ನಮಗೆ ಹಂಗೊಂದು ಭ್ರಮೆ ಬಂದ್ಬಿಟ್ಟದ್ರಿ. ಎಷ್ಟು ಹೆಚ್ಚೆಚ್ಚು ಆಡ್ಸ್ ಕೊಡ್ತೀವಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತೀವಲ್ಲ, ಅಷ್ಟು ಪ್ರಸಿದ್ಧಿಗೆ ಬರ್ತೀವಿ ಅಂತ ತಿಳ್ಕೊಂಡಿದ್ದೇವೆ ನಾವೆಲ್ಲ. ಶತಮೂರ್ಖತನ ಇದು. ಅಲ್ಲ, ಒಮ್ಮೆ ಉಪಯೋಗಿಸ್ತಾನೆ ಮನುಷ್ಯ, ಅಡ್ವರ್ಟೈಸ್ಮೆಂಟ್ ನೋಡಿದ ಮನುಷ್ಯ ಒಮ್ಮೆ ಉಪಯೋಗಿಸ್ತಾನೆ, ಸರಿ ಬರಲಿಲ್ಲ ಅಂದ್ರೆ ಬಿಸಾಡ್ಬಿಡ್ತಾನೆ. ಅಡ್ವರ್ಟೈಸ್ಮೆಂಟ್ ಬಂದ್ರೆ ಚಾನಲ್ ಚೇಂಜ್ ಮಾಡ್ತಾನೆ ಅವನು, ದರಿದ್ರ ಅಂತ ಬೈದು ಹಾಕ್ಬಿಡ್ತಾನೆ. ಆದರೆ ಯಾವ ಅಡ್ವರ್ಟೈಸ್ಮೆಂಟ್ಗಳು ಇಲ್ಲದೆ ತಾನೇ ಅಂಗಡಿಯಲ್ಲಿ ನೋಡಿ ಕೊಂಡುಕೊಂಡು ತಂದಿದ್ದ ತನಗೆ ರುಚಿ ಹತ್ತಿ ಬಿಡ್ತು ಅಂದ್ರೆ ಅದು ನೀವು ಅಡ್ವರ್ಟೈಸ್ಮೆಂಟ್ ಬರಲಿ ಬರದೇ ಇರಲಿ ತಾನೇ ಉಪಯೋಗಿಸ್ತಿರ್ತಾನೆ. ಸುಮ್ಮನೆ ಹೇಳಿದೆ. ಹಾಗೆ ಆನಂದ ತೀರ್ಥರ ಗ್ರಂಥ ಇದು, ನೀವು ಆಚಾರ್ಯ ಸರ್ವಮೂಲ ಗ್ರಂಥಗಳು, ಇದನ್ನ ನೀವು ಜಾಹೀರಾತು ನೀಡಿ ಘಂಟಾಘೋಷವಾಗಿ ಏನು ಅವಶ್ಯಕತೆ ಇಲ್ಲ. ಅದರಲ್ಲಿದ್ದ ಗುಣವೇ ನಿಜವಾಗಿ ಸಾತ್ವಿಕರು ಅಂತ ಯಾರಿದ್ದಾರಲ್ಲ ಅವ್ರನ್ನ ಹೇಳ್ಕೊಂಡು ಬರ್ತದೆ. ಯಾರು ಸಾತ್ವಿಕರು ಅಲ್ವೇ ಅಲ್ಲ, ನೀವೆಷ್ಟು ಅಡ್ವರ್ಟೈಸ್ಮೆಂಟ್ ಬೋದೇ ಇಲ್ಲ ಅವರು. ಅದಕ್ಕೆ ಪದ್ಮನಾಭ ತೀರ್ಥರಂಥ ಮಹಾನುಭಾವರು ಯದಿ ಸಂತಿ ಗುಣ ಪುಂಸಿ ವಿಕಸಂತೇವತೆ ಸದಾ ಹೊತ್ತುಕೊಂಡ್ರವರು. ತಾವೇ ಹೊತ್ತುಕೊಂಡು ಜಗತ್ತಿನ ತುಂಬೆಲ್ಲ ಪ್ರಚಾರಕ್ಕೆ ಹೊರಟು ನಿಂತು. ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. 19 ಸರ್ಗದ ಕಾವ್ಯವನ್ನ ಬರೆದು ರುಕ್ಮಿಣೀಶ ವಿಜಯವನ್ನ ರಾಜರು ಯಾರೋ ಮೆಲ್ಲಕ್ಕೆ ಕೇಳಿದ್ರಂತೆ, ಇಷ್ಟು ದೊಡ್ಡ ಗ್ರಂಥ ಬರೆದಿದ್ದೀರಿ ಕೃಷ್ಣ ಕಥೆಯನ್ನ, ಇದನ್ನು ಯಾರ ಹೆಸರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದ್ರಂತೆ.
ಕೆಲವು ಬರೆದಿರ್ತಾರೆ ನೋಡ್ರಿ ಪುಸ್ತಕದ ಮೊದಲನೇ ಪೇಜ್ ಒಳಗ, ಇದು ಇಂಥವರಿಗೆ ಸಮರ್ಪಣೆ, ಇದು ಇಂಥವರಿಗೆ ಸಮರ್ಪಣೆ ಅಂತ ಬರ್ದಿರಂಗಿಲ್ಲ. ಹಂಗೆ ನೀವು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಇದನ್ನ ಅಂತ ಕೇಳಿದ್ರಂತ. ಆಗ ಒಂದೇ ಮಾತು ಹೇಳಿದ್ರಂತೆ ರಾಜರು, ಇದನ್ನ ನಾನು ಕೃಷ್ಣನ ಪಾದಕ್ಕೆ ಸಮರ್ಪಿಸುತ್ತೇನೆ ಅಂದ್ರಂತ. ಯಾಕ ಅಂತ ಕೇಳಿದ್ರಂತೆ ಆಜುಬಾಜು ಇದ್ದವರು. ಅಲ್ರಿ ಕೃಷ್ಣಾರ್ಪಣೆ ಅಂದ್ರೆ ನಿಮಗೇನು ಪ್ರಸಿದ್ಧಿ ಬರ್ತದೆ, ಕೀರ್ತಿ ಏನ್ ಬರ್ತದೆ, ಸುಳ್ಳು ಕೃಷ್ಣನ ಪಾದಕ್ಕೆ ಯಾಕೆ ಅರ್ಪಣೆ ಮಾಡಿದ್ರಿ ಅಂತ ಕೇಳಿದ್ರೆ ಅಂತ ಮಾತು ಹೇಳ್ತಾರೆ. ಯಾವಾಗ ನಾವು ದೇವರ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತೀನೋ ಆಗ ಮೊದಲು ಮನೆಯ ಮಹಾಲಕ್ಷ್ಮಿ, ಯಾರು ಮನೆಯ ಮಹಾಲಕ್ಷ್ಮಿ? ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ನನ್ನ ಗಂಡನ ಪಾದಕ್ಕೆ ಇದೇನಿದು ಏರ್ಸಿದ್ದು ಅಂತ ಆ ಪುಸ್ತಕವನ್ನ ಕೈಯಲ್ಲಿ ಎತ್ಕೊಳ್ತಾಳೆ. ನಾನು ಬರೆದ ಗ್ರಂಥವನ್ನ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿದಾಗ ಮೊದಲು ಕೈಗೆತ್ಕೊಳ್ಳೋದು ಯಾರು? ಅಮ್ಮನವರು. ಅಂದ್ರೆ ಈ ಗ್ರಂಥ ಶ್ರೀಕರ ಆಯಿತು, ಸಂಪತ್ಕರ ಆಗೋಯ್ತು. ಯಾಕಂದ್ರೆ ಲಕ್ಷ್ಮಿ ಕೈಯಲ್ಲಿ ಬಂದಿದೆ ಅಂದ್ಮೇಲೆ ಸಂಪತ್ಕರ. ಅದನ್ನು ಎತ್ತಿಕೊಂಡಾಗ ಸಾಮಾನ್ಯವಾಗಿ ಅಮ್ಮನ ಕೈಯಲ್ಲಿ ಇದ್ದದ್ದನ್ನ ಮಕ್ಕಳು ನೋಡ್ಬೇಕು ಅಂತ ಓಡ್ಕೊಂಡು ಬರ್ತಾವಂತೆ. ಹಾಗೆ ಇರುವಂತಹ ಎಲ್ಲ ದೇವತೆಗಳು ಓಡ್ತಾ ಓಡ್ತಾ ಬರ್ತಾರೆ. ಅಷ್ಟೊತ್ತಿಗೆ ಮನೆಯಲ್ಲಿ ಒಬ್ಬ ಹಿರಿಯಣ್ಣ ಅಂತ ಇರ್ತಾನೆ. ಅವ ಎಲ್ಲರನ್ನು ಸರಿಸ್ತಾನೆ, ಸರ್ರೇ ಏನದೋ ಅಂತ ಸರಿಸ್ತಾನೆ. ಆ ಹಿರಿಯಣ್ಣ ಯಾರು ಅಂದ್ರೆ ಭಾರತೀಪತಿಯಾದ ವಾಯು. ಆ ಭಾರತೀಪತಿಯಾದ ವಾಯು ಬಂದ ಅಂದ್ರೆ ಅವರ ಗಾಳಿ ಈ ಗ್ರಂಥದ ಮೇಲೆ ಬೀಸಿತು ಅಂದ್ರೆ ಇದರ ಸುಗಂಧ ಎಲ್ಲ ಕಡೆಗೆ ತಾನೇ ಹರಡುತ್ತದೆ. ಆದ್ದರಿಂದ ನಾ ಈ ಗ್ರಂಥವನ್ನ ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ ರಾಜರು. ಏನ್ ಚಮತ್ಕಾರ, ಏನ್ ಬುದ್ಧಿವಂತಿಕೆ, ಏನ್ ಅನುಸಂಧಾನ! ಹಾಗಾದ್ರೆ ಭಗವಂತನ ಗುಣಗಳನ್ನ ಹೇಳುವ ಕೃತಿಗಳ ಸೌಗಂಧ್ಯವನ್ನ ಜಗತ್ತಿನ ತುಂಬ ಹರಡಿಸುವಂತಹ ಜವಾಬುದಾರಿಯನ್ನ ಹೊತ್ತವರು ವಾಯುದೇವರಾಗಿದ್ದರೆ, ಅಂತಹ ವಾಯುದೇವರ ಕೃತಿಯನ್ನ ಜಗತ್ತಿನ ತುಂಬ ಹರಡಿಸುವಂತಹ ಜವಾಬುದಾರಿಯನ್ನು ಹೊತ್ತುಕೊಂಡವರು ಪದ್ಮನಾಭ ತೀರ್ಥ. ತತ್ರ ತತ್ರ ಸಸಭಾಸು ಭಾಸುರೋ ನಂದಿತೀರ್ಥ ಸಮಯುಕ್ತ ಯುಕ್ತಿಭಿ ವಾದಿನೋ ವಿಷಕಲಯ್ಯ ತಾನ್ ಸಮಾಕ್ರಮ್ಯ ವಾಚ ಮುಚಿತಾಮುದಾಹರತ್. ದೃಷ್ಟಾಂತ ಕೊಟ್ರು, ಪ್ರವಚನ ಶುರುವಾಯಿತು. ಏನ್ ದೃಷ್ಟಾಂತ ಕೊಟ್ರು? ಮಧ್ವಾಚಾರ್ಯ ಶಾಸ್ತ್ರ ಹೆಂಗದ ಅಂದ್ರೆ ಒಂದು ಶ್ಲೋಕ ದೃಷ್ಟಾಂತ, ಇನ್ನೊಂದು ದಾಷ್ಟಾಂತಿಕ. ಒಂದು ದೃಷ್ಟಾಂತ ಒಂದು ದಾಷ್ಟಾಂತಿಕವಾಗಿ 6 ಶ್ಲೋಕಗಳು ಬರಬೇಕೀಗ. ಮೊದಲನೇ ಶ್ಲೋಕ ದೃಷ್ಟಾಂತದ್ದು ಏನು ಅಂದ್ರೆ, ಚೂರ್ಣಕೃದ್ ವಿವಿಧ ಶಂಕ ಚೂರ್ಣಕಃ ಚೂರ್ಣನಾಯ ಬಹುಧಾಪ್ಯ ಶಕ್ನುವನ್ ಅತ್ಯಜದ್ವಿಫಲಧಿ ಪ್ರದಕ್ಷಿಣ ವರ್ತಮಾರಿ ಜಮನರ್ಗಮಪ್ಯಹೋ. ಶೋಭನ ಭಟ್ರು ಬಹಳ ಚಾಣಾಕ್ಷರು. ಒಬ್ಬ ಸುಣ್ಣ ಮಾಡುವನಿದ್ದಂತೆ. ಸುಣ್ಣ ಮಾಡ್ತಿರ್ತಾರಲ್ಲ, ನಮಗೆ ಸುಣ್ಣ ಮಾಡೋದು ಗೊತ್ತಿಲ್ಲ, ಬಣ್ಣ ಮಾಡೋದು ಗೊತ್ತಿಲ್ಲ. ನಮಗೆ ಬರೀ ಮನೆಗೆ ಸುಣ್ಣ ಬಣ್ಣ ಹಚ್ಚೋದಷ್ಟು ಗೊತ್ತು ನಮಗೆ. ಸುಣ್ಣ ಮಾಡುವನು ಇರ್ತಾನಲ್ಲ, ಸುಣ್ಣ ಹೇಗೆ ಮಾಡ್ತಾನವನು ಅಂದ್ರೆ, ಮೊದಲು ಸಮುದ್ರಕ್ಕೆ ಹೋಗಿ ನದಿಗೆ ಹೋಗಿ ಕಪ್ಪೆ ಚಿಪ್ಪುಗಳನ್ನೆಲ್ಲ ಸಣ್ಣ ಸಣ್ಣ ಶಂಖಗಳು ಕಪ್ಪೆ ಚಿಪ್ಪುಗಳನ್ನೆಲ್ಲ ಆರಿಸ್ಕೊಂಡ್ ಬರ್ತಾನಂತೆ. ಅವನ್ನೆಲ್ಲ ಕುಟ್ಟಿ ಪುಡಿ 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 ಮಾಡಿ ಆಮೇಲೆ ಅದರಿಂದ ಸುಣ್ಣ ತಯಾರು ಮಾಡ್ತಾನಂತೆ. ಅವನು ಸುಣ್ಣ ತಯಾರು ಮಾಡೋ ಕ್ರಮ ಅಂತ. ಚೂರ್ಣಕೃತ, ಚೂರ್ಣ ಅಂದ್ರೆ ಸುಣ್ಣ. ಆ ಸುಣ್ಣಕ್ಕೆ ಚೂರ್ಣ ಅಂತ ಕರೀತಾರೆ. ಸಂಸ್ಕೃತದೊಳಗೆ ಸುಣ್ಣಕ್ಕೆ ಏನು ಶಬ್ದ ಅಂತ ಕೇಳಬೇಡ್ರಿ. ಚೂರ್ಣ ಎಂಬುದೇ ಸುಣ್ಣಕ್ಕೆ ಶಬ್ದ. ಚೂರ್ಣಕೃತ, ಸುಣ್ಣ ಮಾಡವನು. ವಿವಿಧ ಚೂರ್ಣಕಃ, ಎಲ್ಲಾ ಶಂಖಗಳನ್ನು ಪುಡಿ ಮಾಡ್ತಾನಂತವ. ಅವಂಗೇನಾಗಬೇಕಾಗಿದ್ರಿ ಶಂಖ ಏನ್ ಪಟ 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 ಕೊಟ್ಬಿಡ್ತಾನ ಅಷ್ಟ ಕೆಲಸ. ನಮಗ ಶಂಖ ಅಂದ್ರೆ ಏನ್ರಿ, ಎಲ್ಲರ ಅದೊಂದು ಚೂರು ಏನ್ರ ಆಗ್ಬಿಡ್ತು ಅಂತ ಇಟ್ಕೊಳ್ರಿ. ಆಚಾರ್ಯ ಫೋನ್ ಬಂತ, ಆಚಾರ ಚೂರು ಶಂಖ ಹಿಂಗಾಗ್ಯದ, ಏನ್ ಮಾಡ್ಲಿ? ಶಂಖ ಒಂದು ಹೊಡ್ಕೋಬೇಡ ಅಂತ ಇಷ್ಟ ಹೇಳ್ಬೇಕು. ಏನ್ ಮಾಡ್ಲಿ? ಏನ್ ಮಾಡೋದಪ್ಪ, ಪೂಜಾ ಮಾಡಷ್ಟೇ, ಎತ್ತಿಟ್ಬಿಡು. ಏನ್ ಹೇಳ್ಬೇಕು ನಾವರ ಏನದಕ್ಕೆ? ನೀನು ಇರ್ತದಲ್ಲ ಹೇಳ್ಬೇಕಾಗ್ತದೆ. ಅದಕ್ಕೆ ಇವ ವಿವಿಧ ಶಂಖ ಚೂರ್ಣಕಃ, ನಾನಾ ತರಹದ ಶಂಖಗಳನ್ನೆಲ್ಲ ಪುಡಿ 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 ಮಾಡ್ತಿದ್ದಂತೆ. ಚೂರ್ಣಕೃತ್ ವಿವಿಧ ಶಂಖ ಚೂರ್ಣಕಃ ಚೂರ್ಣನಾಯ ಬಹುಧಾಪ್ಯ ಶಕ್ನುವನ್. ಆ ಪುಡಿ ಮಾಡುವ ಶಂಖದಲ್ಲಿ ಒಂದು ಬಂತಂತೆ. ಅದನ್ನ 4 ಏಟು ಹಾಕಿದ, 5, 8, 10 ಬಹುಧಾಪಿ ಬಹಳ ಪ್ರಯತ್ನ ಮಾಡಿದರೂ ಕೂಡ ಅಶಕ್ನವನ್ ಸಾಧ್ಯ ಆಗಲಿಲ್ಲ. ಬಿಟ್ಬಿಟ್ನಂತೆ. ಚೀಚಿ, ಇದು ಸುಣ್ಣಕ್ಕೂ ಉಪಯೋಗ ಇಲ್ಲದ ಶಂಖ ಅಂತ ಬಿಸಾಡ್ಬಿಟ್ನಂತೆ. ಎಂಥವ್ರು ಇರ್ತಾರೆ ನೋಡ್ರಿ ನಮ್ಮಲ್ಲೆಲ್ಲ. ಈ ಶಂಖ ಸುಣ್ಣ ಮಾಡ್ಲಿಕ್ಕೂ ಬರೋದಿಲ್ಲ ಅಂತ ಹೇಳಿ ಬಿಸಾಡ್ಬಿಟ್ರಂತೆ.
ಯಾವ ಶಂಕ ಅದು ಅಂತ ಕೇಳಿದ್ರೆ ಪ್ರದಕ್ಷಿಣಾವರ್ತವಾರಿಜಂ ಅನರ್ಘಂ. ಅಹೋ, ಬಲಮುರಿ ಶಂಕ ಇತ್ತಂತೆ. ಬಲಮುರಿ ಶಂಕ ಇರ್ತದಲ್ಲ, ಬಲಗಡೆಗೆ ಮುಖ ಮಾಡಿಕೊಂಡಿದ್ದ ಶಂಕ ಇರ್ತದಲ್ಲ, ಬಲಮುರಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ಲ ಎಡಮುರಿ ಶಂಕಗಳನ್ನು ನೋಡಿರ್ತೀವಿ. ಬಲಮುರಿ ಶಂಕಗಳು ಬಹಳ ಅಪ್ರಸಿದ್ಧ, ಶ್ರೇಷ್ಠ ಶಂಕ ಅದು ಬಲಮುರಿ ಅಂತನ್ನೋದು. ಹೇಗೆ ಶಾಲಗ್ರಾಮಾದಿಗಳು ಇಟ್ಟು ಪೂಜಾ ಮಾಡಬೇಕು, ಹಂಗೆ ಶಂಕಾನು ಇಟ್ಟು ಪೂಜಾ ಮಾಡುವಷ್ಟು ಯೋಗ್ಯತೆ ಅದ ಅದಕ್ಕೆ. ಅಂದ್ರೆ ಅದರಿಂದ ಮಾಡ್ಲಿಕ್ಕೆ ಬರ್ತದೆ, ಮತ್ತೆ ಪೂಜಾ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳಿಬೇಡ್ರಿ. ಅದರಿಂದಲೂ ಪೂಜೆ ಮಾಡಬಹುದು. ಕೆಲವರಿಗೆ ಸಂಪ್ರದಾಯದಲ್ಲಿ ಇಲ್ಲ ಅಂತಾರೆ, ಕೆಲವರು ಹೂ ಅಂತಾರೆ. ಅದು ಬಾಗಿ ತಲೆಗೆ ಹೊಳ್ಕೋಬೇಡ್ರಿ. ಇದ್ರೆ ಪೂಜಾ ಮಾಡ್ರಿ, ಇಲ್ಲದೆ ಇದ್ರೆ ಬಿಟ್ಬಿಡ್ರಿ. ಅದೇನು ಏನ್ ಮಾಡಿ ಬರ್ತದೆ. ಅದಕ್ಕೆ ಆ ಬಲಮುರಿ ಶಂಕ ಏನಿದೆ ಅಲ್ಲ, ಆ ಶಂಕ ಕುಟ್ಟಿ ಪುಡಿ ಮಾಡ್ಲಿಕ್ಕೆ ಹೋದ, ಬರ್ಲಿಲ್ಲ. ಅವ ಅನ್ಕೊಂಡ ಸುಣ್ಣ ಮಾಡ್ಲಿಕ್ಕೂ ಬರದೇ ಇರೋ ಶಂಕ ಇರ್ತಾವೇನು ಅಂತ ಒಗೆದು ಬಿಟ್ಟಂತವ. ಎಂಥ ತುಟ್ಟಿ, ಎಂಥ ಕಾಸ್ಟ್ಲಿ ಅದು. ಅನರ್ಘಂ, ಬೆಲೆ ಕಟ್ಲಿಕ್ಕಾಗದೆ ಇರುವಂತಹದ್ದು. ಬೆಲೆ ಕಟ್ಲಿಕ್ಕಾಗದೆ ಇರುವಂತಹ ಬಲಮುರಿ ಶಂಕವನ್ನ ಎತ್ತಿ ಬಿಸಾಡಿತಂತೆ. ಅದಕ್ಕೆ ಒಂದು ಪುರಾಣ ಹೇಳ್ತದೆ. ಏನು ಅಂದ್ರೆ, ಸಾಮಾನ್ಯ ಶಂಕದಲ್ಲಿ ಕೇವಲ ಲಕ್ಷ್ಮೀ ಸನ್ನಿಧಾನ ಅಂತೆ, ಬಲಮುರಿ ಶಂಕದಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಅಂತೆ. ಇಬ್ರು ಇರ್ತಾರಂತೆ. ಕೇವಲ ಶಂಕದಲ್ಲಿ, ಎಡಮುರಿ ಶಂಕದಲ್ಲಿ ಬರೀ ಲಕ್ಷ್ಮೀ ಸನ್ನಿಧಾನ, ಬಲಮುರಿ ಶಂಕದಲ್ಲಿ ಲಕ್ಷ್ಮೀನಾರಾಯಣರು ಇಬ್ಬರು ಸನ್ನಿಧಾನ ಇರ್ತದಂತೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ದೇವರ ಪೂಜೆಗೆ ಶಂಖ ಇದು ಕಡ್ಡಾಯ, ಬಿಡು ಹಂಗಿಲ್ಲ. ಶಂಖ ಇದ್ರೇನೇ ದೇವರ ಪೂಜೆ, ಇಲ್ಲದೆ ಇದ್ರೆ ಇಲ್ಲ. ತುಳಸಿ, ಶಂಖ, ದೇವರ ಪ್ರತಿಮಾ ಇವನ್ ದೂರ ಮಾಡೋ ಹಂಗಿಲ್ಲ ಅಂತ. ಎಲ್ಲ ಒಂದೇ ಕಡೆ ಇಟ್ಟಿರ್ಬೇಕು. ಶಂಖ ಒಂದ್ ಕಡೆಗೆ, ಮತ್ತೆ ತುಳಸಿ ಒಂದ್ ಕಡೆಗೆ, ಶಾಲಿಗ್ರಾಮ ಒಂದ್ ಕಡೆಗೆ ಇಲ್ಲ. ಶಾಲಿಗ್ರಾಮದ ಪೆಟ್ಟಿಗೆ, ಶಂಖ ಎಲ್ಲವೂ ಒಂದೇ ಕಡೆಗೆ ಸೇರಿಸಿ ಇಟ್ಟಿರ್ಬೇಕು. ಅದನ್ನ ದೂರ ಮಾಡಬಾರ್ದಂತ. ಆ ಶಾಲಗ್ರಾಮ ಮತ್ತು ಶಂಖವನ್ನು ದೂರ ಮಾಡಿದ್ರೆ ಲಕ್ಷ್ಮೀನಾರಾಯಣರು ದೂರ ಮಾಡಿದಂತೆ. ಅಷ್ಟು ವಿಚಿತ್ರ. ಅದರಿಂದ ನಿಧಾನ ಹುಷಾರಾಗಿರ್ಬೇಕು ನಾವೆಲ್ಲ. ಪೂಜೆ ಮಾಡೋ ಕಾಲಕ್ಕೆ ಎಲ್ಲೋ ಒಂದು ಶಂಖ, ಎಲ್ಲೋ ಒಂದು ಶಂಖ, ಆಚಾರ ಶಂಖ ಬ್ಯಾಲ್ ಕಪಟ್ನೆ ಇಡ್ತೀನಿ, ದೇವರು ಇಲ್ಲಿ ತೆಳಗೆ ಕೂತಾರ ಪೆಟ್ಟಿಗೆಯಾಗ, ಗೋವಿಂದ ಕೆಲಸ ಮುಗಿದ. ಹಂಗೆ ಮಾಡಬಾರ್ದು. ಸೇರಿಸಿಡ್ಬೇಕೆಲ್ಲ ಒಂದು ಕಡೆಗೆ ಇಡಬೇಕು. ಒಂದು ಕಡೆಗೆ ಇಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಒಂದರ ಹಾಕಿ ಕಟ್ಲಿಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಬುದ್ಧಿವಂತರಿದ್ದಾರೆ. ದೇವ್ರ ಶಾಲಿಗ್ರಾಮದ್ದು ಒಂದು, ಪಕ್ಕದಲ್ಲೇ ಶಂಖ, ಇಷ್ಟಿಟ್ಟು ಸಾಕಷ್ಟೆ. ಅದಕ್ಕೆ ಅದರಲ್ಲೂ ಕೂಡ ವಿಶೇಷವಾಗಿ ಬಲಮುರಿ, ಆ ಬಲಗಡೆಗೆ ಮುಖ ಮಾಡಿಕೊಂಡಿರುವ ಶಂಖದಲ್ಲಿ ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನ. ಚೂರ್ಣಕೃದ್ವಿವಿಧ ಶಂಖ ಚೂರ್ಣಕಃ ಚೂರ್ಣನಾಯ ಬಹುಧಾಪ್ಯಶಕ್ನುವನ್ ಅತ್ಯಜದ್ ವಿಫಲಧೀ ಪ್ರದಕ್ಷಿಣ. ಇದು ವಿಫಲ, ಇದು ವ್ಯರ್ಥ ಅಂತ ತಿಳಿದುಕೊಂಡು ಪ್ರದಕ್ಷಿಣ ವರ್ತಮಾನಿಜ ಮನರ್ಘ್ಯಮಪ್ಯಗೋ, ಬಿಸಾಡಿ ಬಿಟ್ಟ, ಬೇಡ ಅಂತ ತಿಳ್ಕೊಂಡು ಹೇಳಿ. ಅಲ್ಲಿ ಕೂತವರೆಲ್ಲ, ಸಭೆಯಲ್ಲಿ ಕೂತವರೆಲ್ಲ ಛೇ 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 ಮಾಡಬಾರ್ದಾಗಿತ್ತು ಅಂತ ಪಿಚ್ ಅಂದ್ಕೊಂಡ್ರಂತೆ, ಅಸಮಾಧಾನ ಮಾಡ್ಕೊಂಡ್ರಂತೆ. ಆಗ ಶೋಭನ ಭಟ್ ಹೇಳಿದ್ರಂತೆ, ತಡೀರಿ, ಇದು ದೃಷ್ಟಾಂತ, ಈಗ ದಾಷ್ಟಾಂತಿಕವನ್ನು ಹೇಳ್ತೀನಿ ಅಂತ ಹೇಳಿದ್ರಂತೆ. ಯಾವುದಕ್ಕಾಗಿ ಈ ದೃಷ್ಟಾಂತವನ್ನು ಕೊಟ್ಟಿದ್ದೀನಲ್ಲ ಅದನ್ನು ಹೇಳ್ತೀನಿ ಕೇಳ್ರಿ. ಅಪ್ರಮೇಯ ಮತಿಶಾಸ್ತ್ರ ಮೀದೃಶಂ ಯಸ್ತ್ಯಜತ್ಯುಪನತಂ ಸುದುರ್ಲಭಂ ತಸ್ಯ ತುಲ್ಯ ಮತಿರೇಶ ದುರ್ಜನೋ ನಾಥವಾಸ್ಯ ಸದೃಶೋಕ್ತಿ ನೀಚದೀಹಿ. ಅಪ್ರಮೇಯ ಮತಿಶಾಸ್ತ್ರಂ, ಆನಂದ ತೀರ್ಥರ ಶಾಸ್ತ್ರ, ಈದೃಶಂ, ಬಲಮುರಿ ಶಂಖದಷ್ಟು ಶುದ್ಧ, ಬಲಮುರಿ ಶಂಖದಷ್ಟು ಪವಿತ್ರ, ಬಲಮುರಿ ಶಂಖದಷ್ಟು ಬೆಲೆ ಕಟ್ಟಲಾಗದೆ ಇರುವಷ್ಟು. ಆನಂದ ತೀರ್ಥರ ಕೃತಿಗಳು ನಮ್ಮ ಮನೆಯಲ್ಲಿವೆ ಅಂದ್ರೆ ಬಲಮುರಿ ಶಂಖ ಮನೆಯಲ್ಲಿದೆ ಅಂತ ಅರ್ಥ. ಆನಂದ ತೀರ್ಥರ ಕೃತಿಗಳ ಮನೆಯಲ್ಲಿವೆ ಅಂದ್ರೆ ಆನಂದ ತೀರ್ಥರೇ ಮನೆಯಲ್ಲಿ ಇದ್ದಾರೆ ಅಂತ ಅರ್ಥ. ನಿನ್ನೆ ಹೇಳಿದ್ದೇನೆ, ರೂಪಮನ್ಯದಿವ ಧನ್ಯವಾತ್ಮನಃ. ನಿಮ್ಮ ಮನೆಯಲ್ಲೊಂದು ಗ್ರಂಥ ಉಂಟ ಆಚಾರ್ಯರದು, ಹಾಗಿದ್ರೆ ಆಚಾರ್ಯ ಇದ್ದಂತೆ. ಇವತ್ತು ಶೋಭನ ಭಟ್ ಹೇಳ್ತಾರೆ, ಆಚಾರ್ಯರ ಅಂತರ್ಯಾಮಿಯಾಗಿ ಗ್ರಂಥದಲ್ಲಿ ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿದ್ದಾರೆ ಗ್ರಂಥ ರೂಪದಲ್ಲಿ. ಅಪ್ರಮೇಯ ಮತಿಶಾಸ್ತ್ರಮೀದೃಶಂ, ಈದೃಶಂ ಬಲಮುರಿ ಶಂಕದಂತೆ ಇರುವ ಆನಂದ ತೀರ್ಥರ ಶಾಸ್ತ್ರವನ್ನ ಎಸ್ ತ್ಯಜತಿ, ಯಾರು ಬಿಡ್ತಾರೋ, ಅಲ್ರಿ ಬಿಡ್ಲಿಕ್ಕೇನೋ ತಗೊಂಡಿರ್ಬೇಕಲ್ಲ, ಅಂದ್ರೆ ಉಪನತಂ, ಏನೋ ಪ್ರಾರಬ್ಧವಶಾತ್ ಪುಣ್ಯ ಇತ್ತು ಜನ್ಮಾಂತರದ್ದು ಅಂತ ಬಂದಿತ್ತಂತೆ, ನಮ್ಮನೆ ತನಕ ಬಂದಿತ್ತಂತೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ, ಸ್ವಾಮಿ ನಿಮ್ಮ ಗ್ರಂಥ ನಮ್ಮ ಕಿವಿಗೆ ಬೀಳ್ಬೇಕಲ್ಲ,
ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ ಚಾರುತಶ್ಚಾರು ಚಿತ್ತಾನತ್ಯುಚ್ಚಾಂ ರೋಚಯಂತಿ ಶ್ರುತಿಷಿತವಚಸಾಂ ಶಾವಕಾಂಶ್ಚೋದ್ಯ ಚಂಚೂನ್. ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯತರ, ನಮ್ ಪುಣ್ಯ ಅಲ್ಲ ಅಂತೆ ಪಂಡಿತಾಚಾರ್ಯರಂತಾರೆ. ಪ್ರಾಚೀನ ಚೀರ್ಣ ಪುಣ್ಯ, ಪ್ರಾಚೀನ ಚೀರ್ಣ ಪುಣ್ಯ ಅಂದ್ರೆ ಏನು, ಎರಡು ಅರ್ಥ ಅದಕ್ಕೆ. ನಮ್ಮ ಪೂರ್ವಜರು ಮಾಡಿದ ಪುಣ್ಯ ಇದ್ರೆ ನಮ್ ಕಿವಿ ಬೀಳುತ್ತೆ ಅಂತ ಆನಂದ ತೀರ್ಥರ ಶಾಸ್ತ್ರ. ನಮ್ಮ ಪೂರ್ವಜರು ಪುಣ್ಯ ಮಾಡಿ ನಮ್ ಕಿವಿ ಬೀಳುದಿಲ್ಲ ನೆನ್ಪಿಟ್ಕೊಳ್ರಿ. ಯೋ 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 ಎಲ್ಲಿ ಸ್ಥಿತಿಗಿದ್ದೀವಿ ನಾವೆಲ್ಲಾದ್ರೂ. ಪ್ರಾಚೀನ ಆಚಾರ್ಯ ಪೂರ್ವಜರು, ನಮ್ಮ ಪೂರ್ವಜರು ಏನಾದ್ರೂ ಸ್ವಲ್ಪ ದೇವ್ರ ಪೂಜಿ ಏನಾದ್ರೂ ಮಾಡ್ಕೊಂಡು ಇದ್ದದ್ದು ಅಂತಾದ್ರೆ ಅದರ ಪುಣ್ಯ ಒಂದ್ ಸ್ವಲ್ಪ ಭಾಗ ಉಳಿದು ಆನಂದ ತೀರ್ಥ ಶಾಸ್ತ್ರ ಕಿವಿ ಬೀಳ್ತದಂತ. ನಮ್ಮ ಪೂರ್ವಜರೇ ಪಾಪ ಆನಂದದಿಂದ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಏನೇನು ಸಿಗುತ್ತೋ ಅದನ್ನ ಹೇಗಾಗಿ ಸಿಗುತ್ತೋ ಹಾಗೆ ಹೊಡೆದು ಬಡ್ದು ಹಾಕಿ ಮಲ್ಕೊಂಡಿದ್ದು ಹೋಗಿಬಿಟ್ಟಿದ್ರು ಅಂದ್ರೆ ಹಾಗಾಗ್ಬೇಕು. ನಮ್ಮ ಪ್ರಾಚೀನಾಚಾರ್ಯರ ಪುಣ್ಯ, ಪ್ರಾಚೀನರು ನಮ್ಮ ಗುರುಗಳು, ನಮ್ಮ 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 ತಂದೆ, ಅವರ ತಂದೆ, ಅವರ ತಂದೆ, ಇದೊಂದು ಪರಂಪರೆ ಇದೆಯಲ್ಲ, ಇವರು ಮಾಡಿದ ಪುಣ್ಯ ಇದ್ರೆ ಕಿವಿ ಬೀಳುತ್ತೆ, ಇಲ್ಲೇ ಬೀಳೋದಿಲ್ಲ. ಕೆಲವರಿಗೆ ಅಪೇಕ್ಷೆ ಆಶ್ಚರ್ಯ ಅನಿಸ್ತಿರ್ತದೆ. ನೀವಿಷ್ಟು ಗಂಟೆ ಹರ್ಕೋತೀರಿ, ಎಷ್ಟು ಮಂದಿ ಇರ್ತಾರೆ ನಿಮ್ಮ ಪಾಠಕ್ಕೆ? ತಿರ್ಗಾ ಮೃಗ ದ್ವಾವಿಮೌ ಪುರುಷೋ ಲೋಕೆ ಎಂಕಾರಣಾಸೀನ ನಮ್ಮಲ್ಲಿ ಹೇಳ್ತಿರ್ಬೇಕು ಗುರುಗಳು. ಪಾಠಕ್ಕೆ ಎಷ್ಟು ಮಂದಿ ಇರ್ತೀರಿ? ಎಂಕ ನೊಣ ಸೀನ ಮುಗಿದೋತು ಮಂದಿ. ಯಾಕೆ ಬರೋದಿಲ್ಲ? ಬರೋದಿಲ್ಲ. ಪುಣ್ಯ ಇಲ್ಲ ಎಲ್ರಿಗೂ ಬರ್ಲಿಕ್ಕೆ, ಸಾಧ್ಯ ಇಲ್ಲ ಎಲ್ರಿಗೂ ಬರ್ಲಿಕ್ಕೆ. ಆದ್ದರಿಂದ ಯಾವಾಗ್ಲೂ ಹಂಗೆ ಇರೋದು, ಯಾವಾಗ್ಲೂ ಹಂಗೆ ಅದು. ಆನಂದ ತೀರ್ಥರ ಶಾಸ್ತ್ರವನ್ನ ಶ್ರವಣ ಮಾಡಬೇಕು ಅಂತಾಗಿದ್ರೆ ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ, ಒಂದು ನಮ್ಮ ಹಿರಿಯರ ಪುಣ್ಯ, ಎರಡನೇದ್ದು ನಮ್ಮ ಪುಣ್ಯ. ಪ್ರಾಚೀನ ಚೀರ್ಣ ಪುಣ್ಯ, ಹಿಂದಿನ ಜನ್ಮದಲ್ಲಿ ಏನಾದರೂ ಸ್ವಲ್ಪ ಸೇವೆ ಮಾಡಿದ್ದಿದ್ರೆ ಆಗ ಈ ಗ್ರಂಥ ಸಿಗ್ತದಂತ. ಇಲ್ಲೇ ಇದ್ರೆ ಇಲ್ಲ. ಯಸ್ತ್ಯಜತ್ತು ಪನತಂ ಸುದುರ್ಲಭಂ. ವೇದಾಂಗ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಭಾಗ್ಯರಹಿತಾನಾಂ ಅತಿ ದುರ್ಲಭಂ. ಭಾಗ್ಯರಹಿತರು ಅತಿ ದುರ್ಲಭ, ಸಿಗೋದಿಲ್ಲ ಸಿಗೋದಿಲ್ಲ ಸಿಗೋದಿಲ್ಲ. ಯಸ್ತ್ಯಜತ್ಯುಪನತಂ ಸುದುರ್ಲಭಂ. ಏನೋ ಪುಣ್ಯ ಜನ್ಮಾಂತರದ್ದು ಹಿರಿಯರದ್ದು ಸಿಕ್ಕಿತ್ತು, ಅದನ್ನು ಬಿಟ್ಬಿಟ್ನಂತ. ಯಾಕೇನ್ ಕೇಳಿದ್ರು? ಯಾಕಂದ್ರೆ ಏನ್ರಿ ಹೊಟ್ಟಿಗೆ ಹಾಕ್ತೇನ್ರಿ ಅಂತ ಕೇಳಿದ್ನಂತವ. ಏನ್ ಕೇಳ್ದ? ಆನಂದ ತೀರ್ಥ ಶಾಸ್ತ್ರ ಮಧ್ವಾಚಾರ ಬ್ರಹ್ಮಸೂತ್ರ ಭಾಷ್ಯವನ್ನು ಓದ್ಕೊಂಡು ಕೂತ್ರ ಹೊಟ್ಟಿ ನಡೀತದೇನ್ರಿ ಎಂದಂತವ. ಹೊಟ್ಟಿ ನಡೆಯಂಗಿಲ್ಲ, ಅದರಿಂದಾಗಿ ಹೊಟ್ಟಿ ಹೊರಲಿಕ್ಕೆ ಬೇಕಾಗಿತ್ತು ಅವನಿಗೆ ಗ್ರಂಥ. ಇವತ್ತಿಗೂ ಎಷ್ಟೋ ಜನರಿಗೆ ಇದೇ ಸ್ಥಿತಿ ಇದೆ. ಇವತ್ತಿಗೆ ಎಷ್ಟೋ ಜನರಿಗೆ ಇದೇ ಸ್ಥಿತಿ ಇದೆ. ನಮ್ಮ ಗುರುಗಳು ಒಂದು ಕಥೆ ಹೇಳ್ತಿದ್ರು. ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಮಠಕ್ಕೆ ಒಬ್ಬ ಬಂದಂತೆ ಯಜಮಾನ ಬಂದು ತನ್ನ ಮಗನ್ ಬಿಡಬೇಕು ಅಂತ ಬಂದಂತ ಮಠಕ್ಕೆ. ಹೇಳಿದ್ ಸ್ವಾಮಿ ನನಗೆ 2 ಗಂಡು ಮಕ್ಕಳು, ಸುಮ್ಮನೆ ಮಠಕ್ಕೆ ಬಿಡಬೇಕು ಬೇಡ, ಇದು ಉಪನ್ಯಾಸ ಮಾಡಿಬಿಟ್ಟು ನನ್ ಏನು ಸ್ವಾಮಿ ನನಗೆ 2 ಗಂಡು ಮಕ್ಕಳು, ಒಬ್ಬ ಭಾರಿ ಬುದ್ಧಿವಂತ, ಅದಕ್ಕೆ ಅವಂಗ ಇಂಗ್ಲಿಷ್ ಸ್ಕೂಲಿಗೆ ಹಾಕ್ಬಿಟ್ಟೀನಿ, ಇದೊಂದು ಹಸಿ ಹಡ್ಡದ, ಅದಕ್ಕೆ ನಿಮ್ಮ ಮಠದಾಗ ಇಟ್ಕೊಳ್ರಿ, ಶಾಸ್ತ್ರ ಹೇಳ್ರಿ ಅಂತ ಕರ್ಕೊಂಡ್ಬಂದಿನಿ ಇನ್ನಂತ. ಹಿಂಗ ಸಿಟ್ಟು ಬಂತ ಅವ್ರಿಗೆ ಹೇಳ್ತೇನೆ ಸ್ವಾಮಿಗಳಿಗೆ, ಡಬ್ಬಿ ಮೊದಲು ಮಠದಿಂದ ಹೊರಗೆ ಅಂತ ಹೇಳಂತ. ಅಂದ್ರೆ ಇನ್ನೇನು ದಾರಿ ಇಲ್ಲ ಪಾಪ ಊಟಕ್ಕೆ, ಅದಕ್ಕೆ ಇದೊಂದು ವಿದ್ಯಾ ಕಲೀಲಿ, ಇದೊಂದು ಬಂದ್ರೆ ಬರ್ತದೆ, ಅಷ್ಟೊಂಚೂರು ಊಟ ಹೊಂಡ್ತದೆ ಅನ್ನೋ ಜನ ಏನಿದ್ದಾರಲ್ಲ ಅವರು ಸುಣ್ಣ ಮಾಡೋ ಬಲಮುರಿ ಶಂಕ ಎತ್ತು ಬಗದಂಗ್ರಿ. ಅದು ಬೇರೆ ಏನಿಲ್ಲ. ಅದಕ್ಕೂ ಬರೋದಿಲ್ಲ ಅಂತ ತಿಳ್ಕೊಂಡಿದ್ರು, ಅದಕ್ಕೂ ಬರೋದಿಲ್ಲ, ಊಟಕ್ಕೂ ಉಪಯೋಗ ಬೀಳುದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಅಂತ ಕೆಲವರು ಎಷ್ಟೋ ಜನ. ಒಂದು ಕಥೆ ಹೇಳಿದ್ರು ದೊಡ್ಡ ಸ್ವಾಮಿಗಳು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸಂಚಾರ ಮಾಡ್ತಾ ಇರುವಾಗ ಒಂದು ಹಳ್ಳಿಗೆ ಹೋಗಿದ್ರಂತ. ಈ ಹಳ್ಳಿಯಲ್ಲೆಲ್ಲ ಹಿಂದಕ್ಕೆಲ್ಲ ವಿದ್ವಾಂಸರು ಪಾಪ ತಮ್ಮ ಮನೆಯಲ್ಲಿ ಎಷ್ಟೋ ಹಸ್ತಪ್ರತಿಗಳನ್ನೆಲ್ಲ ಬರೆದು ಇಟ್ಟಿದ್ರಂತ. ಏರ್ಸಿ ಇಟ್ಟಿದ್ರು ಪಾಪ. ಸ್ವಾಮಿಗಳು ಹೋದಲ್ಲೆಲ್ಲ ಅವ್ರಿಗೊಂದು ಅಪೇಕ್ಷೆ, ಈ ಹಳಿ ಗ್ರಂಥಗಳೆಲ್ಲ ಅದು ಉಳಿದಿದ್ರೆ ಅದು ಹೋಗಿ ಹಾಳಾಗಬಾರ್ದು ಅಂತ ತಂದು ಒಳಗಿಟ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿ ಹೇಳಿದ್ರು, ಎಲ್ಲೇ ನಿಮ್ಮಲ್ಲಿ ಇದ್ರೆ ತಂದ್ಕೊಡ್ರಿ ಅಂತ. ಒಬ್ಬರ ಮನೆ ಪಾಕ್ ಪೂಜೆಗೆ ಹೋದಾಗ ನೋಡಿದ್ರಂತೆ ಅಲ್ಲಿ ಹಿಂಗೆ ಪುಸ್ತಕ ಕಾಣಿಸಿದ್ವು. ಅಲ್ಪ ಏನು ಪುಸ್ತಕ? ನಮ್ಮ ಅಪ್ಪನ ಊರಿ ಏನೋ ಬರೆದು ಇಟ್ಟಾನ, ನಮ್ಗೆ ತಿಳಿಯಂಗಿಲ್ಲ ಬಿಡಂಗಿಲ್ಲ, ಏನ್ ಮಾಡ್ಬೇಕು ತಗೊಂಡು ಅಂದ. ನಾ ತಗೊಳ್ಳೇನಪ್ಪ ಅಂತ ಸ್ವಾಮಿಗಳು ಕೇಳೋದು. ಅಯ್ಯೋ ತಗೊಳ್ಳಿ ಸ್ವಾಮಿ ಅಂತ ಕೊಟ್ಟಂತೆ. ಕೊಟ್ಟ ಮೇಲೆ ಇನ್ನೇನು ಉಳ್ದಾವೇನು ಅಂತ ಕೇಳೋಣ ಸ್ವಾಮಿಗಳು. ನಿನ್ನೆ ಬರ್ಬೇಕು ಬೇಡ ಸ್ವಾಮಿ ಏನಂತ. ಯಾಕೆ?
ನಿನ್ನೆ ಒಂದು ಚಕಡಿ ಪುಸ್ತಕ ತಗೊಂಡು ಹೋಗಿ ನದೇ ಹೇಗೆ ಬಂದಿ ನೋಡ್ರಿ ಅಂತ ಏನಂತ ಸ್ವಾಮಿಗಳು ಹಣಿ ಹಂಚಿಟ್ಕೊಂಡ್ರಂತ. ಒಂದು ಚಕಡಿ ತುಂಬ ಪುಸ್ತಕನ್ನ, ಅದು ಹಸ್ತಪ್ರತಿಗಳನ್ನ, ಲಿಪಿಗಳು ಎಲ್ಲ ನದೇ ಏನು ಧೂಳ ಹತ್ಲಿಗತ್ತಿದು, ಏನ್ ವೇಸ್ಟ್ ಅಂತ ತಿಳ್ಕೊಂಡು ಹೇಗೆ ಬಂದ್ಬಿಟ್ರಿ ಏನಂತ. ಎಸ್ ತ್ಯಜತ್ಯುಪನತಂ ಸುದುರ್ಲಭಂ. ಇಂಥ ಪರಿಸ್ಥಿತಿ ಇವತ್ತು ಆನಂದ ತೀರ್ಥರ ಕಾಲಕ್ಕೆ ಬಿಟ್ಬಿಡ್ರಿ. ಇವತ್ತೇ ಎಸ್ ತ್ಯಜತ್ಯುಪನತಂ ಸುದುರ್ಲಭಂ ತಸ್ಯ ತುಲ್ಯಮತಿರೇಶ ದುರ್ಜನೋ. ಅವನಂಥ ದುಷ್ಟ ದುರಾಚಾರಿ ಇನ್ಯಾರಿಲ್ಲ. ಅಥವಾ ನಾಥವಾಸ್ಯ ಸದೃಶೋಸ್ತಿ ನೀಚದೀಹಿ. ಇವನಿಗೆ ಸರಿಸಾಟಿಯಾದ ನೀಚ ಇನ್ನೊಬ್ಬ ಇಲ್ಲ. ಯಾರಿಗೆ ಸರಿಸಾಟಿಯಾದ ನೀಚ? ಶ್ರೀಮದಾಚಾರ್ಯ ಶಾಸ್ತ್ರ ಇದು ಹೊಟ್ಟಿಗೆ ಉಪಯೋಗ ಬೀಳೋದಿಲ್ಲ ಅಂತ ಹೇಳಿ ಬಿಸಾಡಿದವನಿದ್ದಾನಲ್ಲ, ಅವನಿಗೆ ಸರಿಸಾಟಿಯಾದ ನೀಚ ಮತ್ತೊಬ್ಬ ಇಲ್ಲ. ಸುಣ್ಣ ಮಾಡವ ಬಲಮುರಿ ಶಂಕ ಬಗದ್ರೆ ಅವನೊಬ್ಬ ಎಕ್ಸಾಂಪಲ್ ಹೇಳ್ಬಹುದಂತೆ. ಆಚಾರ ಶಾಸ್ತ್ರ ಬಿಟ್ಟು ಅವ್ನಿಗೆ ಎಕ್ಸಾಂಪಲ್ ಇಲ್ವಂತೆ. ಇದು ಒಂದು ಕಥೆ ಹೇಳಿದ್ರು. ಎರಡನೇದು ಪ್ರಾರಂಭ ಮಾಡಿದ್ರು. ಈಗ 23ನೇ ಶ್ಲೋಕ. ಕೋಪಿತಂ ಗುಣ ವಿಶೇಷ ವಿಜ್ಜ ವಿಕ್ರಿಯ ಭೂರಿ ಧನಮಾಪ ಪೂರುಷಃ ನಗ್ಯನರ್ಗ್ಯ ಗುಣ ಮೂಲ್ಯ ಮಾಪ್ಯತೆ ಭಾಗ್ಯದೈವ ಮಿಹ ಯೋಗ್ಯತಾನುಗಂ. ಒಬ್ಬ ಯಾರೋ ವಾಕಿಂಗ್ ಹೊಂಟಿದ್ದಂತ ಸಾಯಂಕಾಲ ಸಮುದ್ರ ದಂಡಿ ಮೇಲೆ, ಈ ಸುಣ್ಣ ಮಾಡೋನ್ ಮನೆ ಮುಂದೆ ಹೊಂಟಿರುವಾಗ ಈ ಬಲಮುರಿ ಶಂಕವನ್ನಲ್ಲಿ ಬಿಸಾಡಿದ್ ನೋಡಿದ್ನಂತ. ಅವನಿಗೆ ಗೊತ್ತಿತ್ತಂತೆ ಬಲಮುರಿ ಶಂಕಕ್ಕೆ ಭಾರಿ ವ್ಯಾಲ್ಯೂ ಅದ ಮಾರ್ಕೆಟ್ನೊಳಗಂತ ಗೊತ್ತಿತ್ತಂತ ಅವನಿಗೆ. ಅವೇನ್ ಮಾಡಿದ, ಹೋಗಿ ಕೇಳಿದ್ನಂತ, ಏನಪ್ಪಾ ಇದೇನಿದೆ ಹೆಂಗನ್? ಅದೇನ್ರಿ ಸುಣ್ಣಕ್ಕೆ ಬರಂಗ ತೊಗೊಂಡು ಹೋಗ್ಬೇಕಾರಂಬಿಟ್ಟಂತವ ಸುಣ್ಣ ಮಾಡವ. ಇವನ್ ಕೇಳಿಕ್ ಹೋದ್ನಂತ, ಇದು ಎಷ್ಟಕ್ಕ ಅಂತ ಹೇಳಿ. ಅದೇನ್ರಿ ಸುಣ್ಣಕ್ಕೆ ಉಪಯೋಗ ತಗೊಂಡು ಹೋಗ್ಬೇಕಾರ ಅಂತ ಹೇಳ್ಬಿಟ್ನಂತವ. ಅವ ಸರಳ ಮೆಲ್ಲ ಚೀಲ ಹಾಕೊಂಡವ, ಮೆಲ್ಲ ಚೀಲ ಹಾಕೊಂಡು ತಲೆ ಕೆಡಿಸ್ಕೊಳ್ಳಿಲ್ಲವ. ಸೀದಾ ಮಾರ್ಕೆಟಿಗೆ ಬಂದವ. ಮಾರ್ಕೆಟ್ನಲ್ಲಿ ಇಟ್ಟ. ಬಲಮುರಿ ಶಂಕ ಇದೆ, ಅಪರೂಪದ್ದು, ಇದರಂಥ ಶಂಕ ಜಗತ್ನಲ್ಲಿಲ್ವೇ ಇಲ್ಲ, ತಗೊಳ್ಳೋರಿಗೆ ದೊಡ್ಡ ಭಾಗ್ಯ, ಯಾರು ತಗೊಳ್ತೀರಿ ತಗೊಳ್ರಿ ಅಂದ್ಬಿಟ್ಟ. ಜನ ನೋಡಿ ನೀ ಅಂತ ಕೊಂಡ್ಕೊಂಡ್ಬಿಟ್ರಂತ. ದುಡ್ಡು ಬಂತು, ಅಪಾರವಾಗಿ ದುಡ್ಡು ಬಂತು. ಚೀಲ್ದ ಹಾಕೊಂಡ ಮನೆಗೆ ಹೋಗ್ಬಿಟ್ಟ. ಇಂಥವನೊಬ್ಬನಿದ್ದಾನಂತ. ಅವ ಯಾರು ಅಂತ ಮುಂದೆ ಹೇಳ್ತಾರೆ ಈಗ. ಕೋಪಿತಂ ಗುಣ ವಿಶೇಷ ವಿಚ್ಚ ವಿಕ್ರಿಯ ಭೂರಿ ಧನಮಾಪ ಪೂರುಷಃ. ಕೋಪಿ ಯಾರೋ ಒಬ್ಬ ತಮ್ ಆ ಬಲಮುರಿ ಶಂಕವನ್ನ ಗುಣವಿಶೇಷವಿತ, ಅದರ ಗುಣವನ್ನ ತಿಳಿದುಕೊಂಡಿರುವಂಥವನು. ಬಲಮುರಿ ಶಂಕ ಅಂದ್ರೆ ಏನು, ಅದರ ಪುಣ್ಯ ಏನು, ಅದರ ಭಾಗ್ಯ ಏನು ಅಂತ ತಿಳಿದಿರುವಂಥವನು. ವಿಕ್ರಿಯ ಮಾರಿ ಭೂರಿ ಧನಮಾಪ, ಬಹಳ ಧನವನ್ನ ಹೊಡೆದಂತೆ. ಬೆಲೆ ಕಟ್ಟಲಾಗದ್ದಕ್ಕೆ ಬೆಲೆ ಕಟ್ಟಿದ್ರಂತೆ. ಎಷ್ಟು ದಡ್ಡ ಆದ್ರು ಶೋಭನ ಭಟ್ರು. ಬೆಲೆಗೆ ಕಟ್ಟಲಾಗದೆ ಇರುವಂತಹದ್ದಕ್ಕೆ ಬೆಲೆ ಕಟ್ತೀನಿ ಅಂತ ಹೊರಟ್ರೆ ಎಷ್ಟು ದಡ್ಡ ಹೇಳಿರೋಣಂತೆ. ನಹಿ ಅನರ್ಘ್ಯ ಗುಣಮೂಲ್ಯಂ ಆಪ್ಯತೆ. ಅನರ್ಘ್ಯ ಗುಣ ಬೆಲೆ ಕಟ್ಟಲಿಕ್ಕಾಗದೆ ಇದ್ದದನ್ನ ಬೆಲೆ ಕಟ್ತಾರೆ ಯಾರಾದರೂ? ಚಾನ್ಸೇ ಇಲ್ಲ. ಅಂತಹ ದಡ್ಡ ಇವನಾದ. ಯಾಕೆ ಹಿಂಗ್ಯಾಕಾಯಿತು? ಭಾಗ್ಯದೈವ ಮಿಹ ಯೋಗ್ಯತಾನುಗಂ. ಅದಕ್ಕಂತಾರೆ ಅವರವ್ರ ಭಾಗ್ಯ ಎಷ್ಟಿರುತ್ತೆ ಅಷ್ಟ ಸಿಗ್ತದಂತ್ರಿ, ಜಾಸ್ತಿ ಸಿಗಂಗಿಲ್ಲಂತ. ತಲೆನೇ ಕೆಡ್ಸ್ಕೊಳಿಕ್ ಹೋಗ್ಬಾರ್ದ್ರಿ. ನಮ್ಮ ಹಣಿ ಒಳಗೆ ಎಷ್ಟು ಬರ್ತದ ನೋಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಯಾರೋ ಹೇಳಿದ್ರಂತ, ಹಣಿ ಒಳಗೆ ಎಷ್ಟು ಬರ್ತದ, ಬರ್ರಿ ಆಚಾರ ಮುಂದೆ ಬರ್ರಿ, ನಿಮ್ ಸ್ವಲ್ಪ ಹಣಿ ನೋಡ್ತೀರಿ ಅಂತ ಹೇಳಿದಂತ. ಹಂಗಲ್ಲ, ನೀವು ಹಣಿ ನೋಡ್ತೀವಿ ಅಂತ ಹೋಗ್ಲಿಕ್ಕೆ ಹೋಗ್ಬಾರ್ದು. ಯಾರಿಗೆ ಎಷ್ಟು ಸಿಗಬೇಕು ಅಂತ ಹೇಳ್ತದೋ ಅಷ್ಟೇ ಸಿಗ್ತದೆ. ನೀವೇನು ತಲೆ ಹೊಡ್ಕೊಂಡ್ರು ಹೆಚ್ಚಿಗೆ ಸಿಗೋದಿಲ್ಲ. ಒಬ್ಬ ಪಾಪ ಬಹಳ ಶ್ರೀಮಂತರು ಇದ್ದಂತ ಮೊದಲು ಪೂರ್ವಾಶ್ರಮದಲ್ಲಿ. ಆಶ್ರಮ ಆದ್ಮೇಲೆ ಬಡವಾದ್ನಂತ. ಅದು ಗೊತ್ತಾಗ್ತಲ್ಲ, ಮೊದಲು ಶ್ರೀಮಂತ ಆಮೇಲೆ ಬಡವಾದ. ಆಮೇಲೆ ಅದು ಏನಾಗಿತ್ತು ಅಂದ್ರೆ, ಈ ಬಡವ ಆದ್ಮೇಲೆ ಎಷ್ಟು ಪರಿಸ್ಥಿತಿ ಬಂದ್ಬಿಡ್ತು ಅಂದ್ರೆ, ಅವ್ನು ಭಿಕ್ಷಾ ಕೇಳೋ ಸ್ಥಿತಿ ಬಂದ್ಬಿಡುತ್ತೆ ಅಂತ. ಅವನಿಗೆ ಭಿಕ್ಷಾ ಕೇಳೋ ಸ್ಥಿತಿ ಬಂದ್ರೆ, ಈ ಪೂರ್ವಾಶ್ರಮದಲ್ಲಿ ಶ್ರೀಮಂತನಾಗಿದ್ದಾಗ ಲಕ್ಷ್ಮೀ ಪೂಜೆ ಚಂದ ಮಾಡಿದ್ನಂತವನು, ಭಾರಿ ಮಾಡಿದ್ನ ಲಕ್ಷ್ಮೀ ಪೂಜೆ. ಲಕ್ಷ್ಮೀದೇವಿ ಕೂತಿದ್ಲಂತ ಮೇಲೆ ಗಂಡನ ಜೊತೆಗೆ, ನಾರಾಯಣ ದೇವ್ರ ಜೊತೆಗೆ. ಮನಸ್ಸು ತಡಿಲಿಲ್ವಂತೆ. ಏನ್ರಿ ಏನು ಅಂದಂತೆ. ಇದಿಲ್ಲ, ಅವ ನನ್ನ ಪೂಜಾ ಭಾಳ ಮಾಡ್ಯಾನ ಪಾಪ. ಅದಕ್ಕೆ ಒಂದು ಬಂಗಾರದ ನಾಣ್ಯದ ಚೀಲನ್ನ ಅವನಿಗೆ ಕೊಡಬೇಕು ಅಂತ ಮಾಡೀನಿ. ನಿಮ್ಮ ಅಭಿಪ್ರಾಯ ಏನು? ಸುಮ್ ಕೂಡನ್ನ ನಿಂಗೆ ಯಾಕೆ ಬೇಕು ಸಾಬರಿಗೆ? ಅವ್ನಿಗೆ ಅವನಿಲ್ಲ, ಸುಮ್ ಕೂಡು. ಇಲ್ಲಿಲ್ಲ, ನಾ ಕೊಡ್ಬೇಕು ಅಂತ ಮಾಡೀನಿ. ನಿನ್ನ ಇಚ್ಛಾ, ನಾ ಏನ್ ಮಾಡ್ಲಿ ಅಂದ್ರೆ ಸರಿ ಅಂತ ಗಂಡ ಬ್ಯಾಡ ಅಂದ ಮ್ಯಾಲೂ ಈಕಿ ಒಂದು ಟ್ರೈ ಮಾಡಿದಾರೆ ಹೆಣ್ಮಗಳು. ಏನ್ ಮಾಡ್ದ, ಇವ ಯಾವ ದಾರಿ ಒಳಗೆ ಹೊಂಟಿದ್ ನೋಡ್ರಿ ಭಿಕ್ಷಾ ಕೇಳ್ಕೋತ ಅಂತ ಹೇಳಿ, ಆ ದಾರಿ ಒಳಗೆ ಒಂದು ಬಂಗಾರದ ನಾಣ್ಯ ತುಂಬಿದ ತೈಲಿ ಒಗೆದು ಬಿಟ್ಲು ಲಕ್ಷ್ಮೀದೇವಿ. ಕಣ್ಣನ್ ಬಿತ್ತು. ಅದೇ ದಾರಿ ಒಳಗೆ ಹಿಂಗ ಹಾಸ್ಕೊಂಡು ಹೋಗ್ಬಿಡ್ತದೆ. ಬಂಗಾರದ ಚೀಲ ಇದ್ರೆ ಹೋಗ್ಬಿಡ್ತದೆ.
ಮುಂದೆ ಹೋದ್ಮೇಲೆ ಲಕ್ಷ್ಮೀದೇವಿ ಅನ್ಲು ಗಂಡ ಕೇಳಂತ ಏನ್ರಿ ನಾ ಅಲ್ಲೇ ಹಾಕಿನಿ ಚೀಲ ತಗೊಳ್ಳಿಲ್ಲಲ್ಲ ಯಾಕೆ ಅಂತ ಕೇಳಂತ. ಒಂದ್ ನಿಮಿಷ ಆ ವಿಡಿಯೋ ರಿವೈಂಡ್ ಮಾಡಿ ನೋಡು ಒಂದಂತ, ವಿಡಿಯೋ ಹಿಂದೆ ಒಂದ್ಸಲ ನೋಡು ಅಂತ. ಏನಾಗಿತ್ತು ಅಂದ್ರೆ ಪಾಪ ಅಲ್ಲಿ ತನಕ ಬರೋ ತನಕ ಬರೋಬ್ಬರಿ ಭಿಕ್ಷಾ ಕೇಳ್ಕೋದ್ ಬರ್ಲಿಗತ್ತಂತೆ. ಆ ರೋಡಿಗೆ ಬರ್ಬೇಕಾದ್ರೆ ಒಂದ್ ತಲೆಗೆ ಬಂತಂತ ಅವಂಗ, ಈಗೇನೋ ಬರೋಬ್ಬರಿದೆಲ್ಲ ಬರೋಬ್ಬರಿ, ಅಕಸ್ಮಾತ್ ನಾಳೆ ಭಿಕ್ಷಾ ಕೇಳೋ ಕಾಲಕ್ಕೆ ಏನಾರ ಕಣ್ಣು ಹೋಗ್ಬಿಟ್ರೆ, ನಾ ಕುರುಡನಾದಾಗ ಭಿಕ್ಷಾ ಹೆಂಗ್ ಕೇಳ್ಬೇಕು ಅಂತ ಈಗ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಕಣ್ಣು ಮುಚ್ಕೊಂಡು ಭಿಕ್ಷಾ ಕೇಳಿಕ್ ಹೋಗಿದ್ದಂತ ಪುಣ್ಯಾತ್ಮ. ಹೆಂಗ್ ಹೋಗಿದ್ದಾವ? ಕಣ್ಣು ಮುಚ್ಕೊಂಡು ಭಿಕ್ಷಾ ಕೇಳಿಕ್ ಹೋದಂತೆ. ಕಣ್ಣು ಮುಚ್ಚಿದಾಗ ಕಾಲಾಗ ಬಂಗಾರ ಚೀಲ ಹೆಂಗ್ ಕಾಣಿಸ್ಬೇಕು, ತುಳಿದು ಹೋಗಿದ್ದ ಅದನ್ನ. ಲಕ್ಷ್ಮೀದೇವಲ್ಲ ನಾ ಏನ್ ಮಾಡ್ಲಿ, ಭಾಗ್ಯ ದೈವ ಮಿಹ ಯೋಗ್ಯತಾನೋಗಂ. ಅವ್ರ ಹಣಿ ಮೇಲೆ ಎಷ್ಟು ಬರ್ತದವ ಅಷ್ಟ ಆಗ್ತದ. ಕೆಲವರು ಹಣಿ ಮೇಲೆ ಬರೆದಿರ್ತಾವ ಉಂಟು, ಇಲ್ಲೊಂದು ಗುಮ್ಟಿ ಬರೋದಿಲ್ಲ ಅಷ್ಟೇ. ಕೆಲವರಿಗೆ ಭಾಗ್ಯ ದೈವ ಮಿಹ ಯೋಗ್ಯತ ಅವ್ರ ಹಣಿ ಮೇಲೆ ಎಷ್ಟು ಬರುತ್ತೆ ಅಷ್ಟೇ, 2 ಗುಮ್ಟಿ ಬರುತ್ತೆ ಅವ್ರಿಗೆ ಕೂಡಿ. ಅಂತವ್ರು ಇದ್ದಾರೆ, ನೋಡಿದ್ದೀನಿ ಮತ್ ನಾನು. ಆಗ ಅವ್ರಿಗೇನ್ ಕರಿಬೇಕು, ನರವಿಷಾಣ ಅಂತ ಕರಿಬೇಕು ಅವ್ರಿಗೆ. ಹಿಂಗ್ ಗುಮ್ಟಿ ಬಂದ ನರವಿಷಾಣ ಅಂತ. ನರವಿಷ ಯಾಕಂದ್ರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಕೊಡ್ರಂಗಿಲ್ಲ, ಇವ್ರಿಗೆ ಕೋಡ್ ಬಂದ್ಬಿಟ್ಟಿರ್ತದೆ. ಅದಕ್ಕೆ ಭಾಗ್ಯ ದೈವ ಮಿಹ ಯೋಗ್ಯತಾನುಗಂ. ಯಾರೋ ಮಠಕ್ಕೆ ಹೋಗಿದ್ರಂತೆ ಪಾಪ, ಮಠಕ್ಕೆ ಹೋಗಿದ್ರಂತೆ. ಮಠಕ್ಕೆ ಹೋದಾಗ ಮಳೆಗಾಲ, ಮಠಕ್ಕೆ ಹೋಗಿದ್ರು. ಮಠಕ್ಕೆ ಹೋಗಿ ಬಂದ ಮೇಲೆ ಇವರು ಮಠದಿಂದ ಹೊರಗೆ ಹೋಗ್ತಾ ಇದ್ರು. ಮಳೆ ಬರ್ತಾ ಇತ್ತು, ನಡ್ಕೊಂಡು ಹೋಗ್ತಾ ಇದ್ರು. ಮಠದಲ್ಲಿ ಒಬ್ಬ ಓಡ್ಕೋದ್ ಬಂದಂತೆ, ಮಠದಲ್ಲಿ ಇದ್ದವನು. ಏನ್ರಿ ಯಜಮಾನ್ರೆ, ಮಠದಲ್ಲಿ ಮಳೆಯಲ್ಲಿ ಹೋಗ್ತಾ ಇದ್ದೀರಿ, ನಿಮ್ ಛತ್ರಿ ಮರ್ತ್ ಹೋಗಿರಲ್ಲ ಅಂತ ಛತ್ರಿ ಕೊಟ್ಟನಂತೆ. ಈ ಪುಣ್ಯಾತ್ಮ ಛತ್ರಿನೇ ತಂದಿದ್ದಿಲ್ಲ, ಯಾರ್ದೋ ಬಿಟ್ಟು ಹೋದ ಛತ್ರಿ ಇವನ್ ಕೈ ಬಂದ್ಬಿಡ್ತಾರೆ. ಯಾರ್ದೋ ಬಿಟ್ಟು ಹೋದ ಛತ್ರಿ ಅವನಿಗೆ, ಇವನಿಗೇನು ಸಂಬಂಧವೇ ಇಲ್ಲ ಅವನಿಗೆ, ಇವನ್ ಬಂದ್ಬಿಡ್ತ ಅಷ್ಟೇ ಛತ್ರಿ ಅವನಿಗೆ. ಭಾಗ್ಯದೈವ ಯೋಗ್ಯತಾನು ಯಾರ್ದೋ ಬಂದ್ಬಿಟ್ಟಿರ್ತದೆ ಕೆಲವೊಬ್ಬರು. ಹಾಗಾಗಿ ಇನ್ ಕೆಲವರು ಭಕ್ತಿಯಿಂದ ಇನ್ನೊಬ್ರು ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಅದು ಇರ್ತದೆ ಮತ್ತೆ, ಇಲ್ಲ ಅಂತ ಹೇಳೋದಿಲ್ಲ ಪಾಪ. ಮಠಕ್ಕೆ ಹೋಗಿರ್ತಾರೆ, ಮಠದಲ್ಲಿ ಪುರಾಣ ಮುಗಿದ ಮೇಲೆ ಆ ಪುರಾಣದ ಗುಂಗಿನಲ್ಲಿ ಯಾರ್ದೋ ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಇಷ್ಟು ಬರ್ತ ಹೋಗಿರ್ತದಲ್ಲ, ಬರುವಾಗ ನಾನು ಚಪ್ಪಲಿ ಹಾಕೊಂಡು ಬಂದಿದ್ದಿಲ್ಲ ಅಂತ ಬರ್ತ ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ತಮಾಷೆಯಾಗಿ ಹೇಳಿದ್ದೇನೆ, ಯಾವುದು ಅನ್ಯತಾ ಭಾವಿಸ್ಬೇಡ್ರಿ. ಭಾಗ್ಯದೈವ ಮಿಹ ಯೋಗ, ನಮ್ಮ ಭಾಗ್ಯ ಇಲ್ಲದೆ ಅಷ್ಟೇ ಸಿಗೋದು. ಪ್ರಯತ್ನ ಮಾಡಿದ್ರು ಭಾಗ್ಯದಲ್ಲಿ ಇದ್ದಷ್ಟು ಕೊಡ್ತಾನೆ. ಪ್ರಯತ್ನ ಮಾಡಿದ್ದ ಬೇಕಾದ ಪಡಿಬಹುದು ಅಂತಿದೆ ಎಲ್ಲ, ಅದೊಂದು ಹುಚ್ಚು ಸಂತೆ. ಪ್ರಯತ್ನ ಮಾಡಿದಾಗ ಭಾಗ್ಯದಲ್ಲಿ ಎಷ್ಟಿತ್ತು ಅಷ್ಟು ಸಿಗುತ್ತದೆ. ಪ್ರಯತ್ನ ಮಾಡದೇ ಇದ್ರೆ ಅಷ್ಟು ಸಿಗೋದಿಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡ್ರಿ ಅಷ್ಟೇ. ಕೋಪಿತಂ ಗುಣ ವಿಶೇಷ ವಿಚ್ಚ ವಿಕ್ರಿಯ ಭೂರಿ ಧನಮಾಪ ಪೂರುಷಃ ನಗ್ಯ ಗುಣ ಮೂಲ್ಯ ಮಾಪ್ಯತೆ ಭಾಗ್ಯದೈವ ಮಿಹ ಯೋಗ್ಯತಾನುಗಂ. ಇದು ದೃಷ್ಟಾಂತ ಆಯಿತು. ಈಗ ದಾಷ್ಟಾಂತಿಕ. ವ್ಯಕ್ತ ಮುನ್ನತೈಮಿತೋಪ್ಯಯಂ ಜನಃ ತಸ್ಯ ಯನ್ನ ಲಭತೆ ಕಿಲಂ ಫಲಂ ಸ್ತೋಕಮಾನಸತಯಾ ತತೋ ವ್ರಜೇತ್ ತಂತಸ್ಯ ಹಂತ ಪುರುಷಸ್ಯ ಪ್ರಿಯತಾಂ. ವ್ಯಕ್ತಂ ಉನ್ನತಿಂ ಇತೋಪಿ ಪ್ರಾಪ್ತವಾನ್. ಪಾಪ ಅದೇನಾಯಿತು ಅಂದ್ರೆ, ಹೇಗೆ ಬಲಮುರಿ ಶಂಖವನ್ನ ದುಡ್ಡಿಗೆ ಕೊಟ್ಟು ತಾನ ದುಡ್ಡು ಪಡೆದ್ನಲ್ಲ, ಹಾಗೆ ಈ ಆನಂದ ತೀರ್ಥರ ಶಾಸ್ತ್ರವನ್ನು ಕೂಡ ಕೆಲವರು ಪೂರ್ಣ ಫಲ ಪಡೀಲಿಕ್ಕೆ ಆಗೋದಿಲ್ವಂತ, ಮಾರ್ತಾರಂತ. ಹೇಗೆ ಮಾರ್ತಾರೆ ಅಂತಂದ್ರೆ, ನಾವು ಇಷ್ಟು ಹೇಳ್ತೀವಿ, ನೀವೆಷ್ಟು ಕೊಡ್ತೀರಿ, ನಾವಷ್ಟು ಮಾತಾಡ್ತೀವಿ, ನೀವೆಷ್ಟು ಕೊಡ್ತೀರಿ. ಕೆಲವರಲ್ಲಿ ಇದು ರೇಟ್ ಫಿಕ್ಸ್ ಆಗಿಬಿಟ್ಟಿರ್ತದೆ. ನಂಗೆ ಭಾಳ ಜನ ಉಪನ್ಯಾಸ ಕರ್ಲಿಕ್ಕೆ ಬಂದಾಗ ಕೇಳಿರ್ತಾರೆ, ಆಚಾರ್ಯ ನಿಮ್ಮ ರೇಟ್ ಎಷ್ಟು ಅಂತ ಕೇಳಿರ್ತಾರೆ. ಅಂದ್ರೆ ನಿಮ್ಮ ಪ್ರವಚನದ್ದು ಅಂತ ಇಷ್ಟು ಅರ್ಥ ಮಾಡ್ಕೊಡ್ರಿ, ಅನ್ಯಥಾ ಭಾವಿಸ್ಬೇಡ್ರಿ. ಆಚಾರ ನಿಮ್ಮ ಪ್ರವಚನದ ರೇಟ್ ಎಷ್ಟು ಅಂತ. ಅಂಥವ್ರಿಗೆ ಏನು ಉತ್ತರ ಹೇಳ್ಬೇಕು ಹೇಳಿ ನೋಡಂತೆ. 2 ಏಟು ಕೊಡ್ಬೇಕು ನಿಮಗಷ್ಟ ಅಂತ ಹೇಳಿದ್ರೆ, ರೇಟು ಅಂತ ಕೇಳಿದವ್ರಿಗೆ ಏಟೇ ಕೊಡ್ಬೇಕು. ಆನಂದ ತೀರ್ಥರ ಶಾಸ್ತ್ರಕ್ಕೆ ಕೆಲವರಿಗೆ ಭಾಗವತ, ಮಹಾಭಾರತ, ರಾಮಾಯಣ ಅಂತಂದರೆ ಫಿಕ್ಸ್, ಇಷ್ಟು ಕೊಡಬೇಕು, ಇಷ್ಟು ಕೊಡಬೇಕಲ್ಲ, ಇಷ್ಟು ಜನ ಬರಲೇಬೇಕು ಕಂಪಲ್ಸರಿ. ಮತ್ತೆ ಕೆಲವರು ಹೇಳಿದ್ದಾರೆ, ಅದು ಯಾರು ಏನು ಅಂತ ಹೇಳೋದಿಲ್ಲ ಪಾಪ. ಯಾಕಂದ್ರೆ ಹೇಳಿದ್ರೆ ಅವ್ರಿಗೆ ಮತ್ತೆ ಅನುಕೂಲ ಆಗುತ್ತೆ. ಅಂದ್ರೆ ನಾನು ಅವ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗಾಗಿ ಮುಂದೆ ಇನ್ನೂ ಬೆಳೆಸ್ಕೊಳ್ತಾರೆ ಅವರು. ಅದಕ್ಕೆ ಅವ್ರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ. ಕೆಲವರು ಇದಕ್ಕೆ ಕಾಯ್ತಿರ್ತಾರೆ. ಏನು ಅಂದ್ರೆ, ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಘಟಂ ಭಿಂದ್ಯಾತ್ ಪಟಂ ಚಿಂದ್ಯಾತ್ ಕುರ್ದ್ಯಾತ್ ಗಾರ್ಧವರೋಹಣಂ. ನಮ್ಮ ಗುರುಗಳು ಹೇಳ್ತಿರ್ಬೇಕು, ಕೆಲವರಿಗೆ ಏನಾದ್ರೂ ಮಾಡಿ ಪ್ರಸಿದ್ಧಿಗೆ ಬರಬೇಕು ಅಂತ ಹುಚ್ಚಿರ್ತದಂತೆ. ಘಟಂ ಭಿಂದ್ಯಾತ್ ಪಟಂ ಚಿಂದ್ಯಾತ್ ಕುರ್ಯಾತ್ ಗಾರ್ಧವರೋಹಣಂ. ಕತ್ತಿ ಮೇಲೆ ಕುತ್ಕೊಂಡು ಮೆರವಣಿಗೆ ಮಾಡಿ ಪ್ರಸಿದ್ಧಿ ಬರಲಿ ಅಂತ. ಪ್ರಸಿದ್ಧ ಹುಚ್ಚು ಎಷ್ಟಿರ್ತದೆ ಅಂದ್ರೆ, ಗಡಿಗೆ ಹೊಡೆಯೋದು ಒಂದು ಕಾಂಪಿಟೇಷನ್, ತೆಂಗಿನಕಾಯಿ ಹೊಡೆಯೋದು, ಹೊಲ್ಲೆ ತೆಂಗಿನಕಾಯಿ ಸುಲದೆ. ಯಾಕೆ ದೇವ್ರು ಕೊಟ್ಟಿಲ್ಲ, ಮಚ್ಚು ಗಿಚ್ಚನ್ ಕೊಟ್ಟಿಲ್ಲ,
ಹಲ್ಯಾಗ ಸುರಿಬೇಕು, ಭಾಳ ಹಲ್ಲು ಶಾಳೆ ನೋಡ್ರಿ. ಹಲ್ಲು ಗಟ್ಟಿಯವ ಎಂಬುದು ಎಲ್ರಿಗೂ ಗೊತ್ತವ. ಅವ ಸುಲಿಲಿಕ್ಕೆ ಹೋಗಿ ಅಕಸ್ಮಾತ್ ಸೆಟ್ಟ ಹೋಗ್ಬಿಟ್ರೆ ಏನ್ ಮಾಡ್ತಾರೆ ಹೇಳೋಣ ಅಂತ. ಅದಕ್ಕೆ ಅಂಥವೆಲ್ಲ ಹುಚ್ಚ ಮಾಡಬಾರ್ದು. ಏನದ ಅದ್ರ ಇಟ್ಟುಕೊಂಡು ಕೆಲವರು ಸುಳ್ಳೆ ಜುಟ್ಟಿಗೆ ಜೋತ್ ಬೀಳೋದಂತ. ಯಾಕಪ್ಪ ಅಂದೆ ನಾನು. ಅದು ಜುಟ್ಟಿರೋದು ಅಧ್ಯಯನಕ್ಕೆ, ಜೋತ್ ಬೀಳ್ಲಿಕ್ಕಲ್ಲದು. ಕೆಲವ್ರು ಈ ಹುಚ್ಚು ಹಿಂಗೆ ಹಂಗೆ. ಕೆಲವ್ರಿಗೆ ನಾ ಹೆಸರು ಹೇಳ್ಬಿಟ್ಟೇನು ಅವ್ರಿಗೆ ಆನಂದ. ನೋಡ್ರಿ ನಮ್ಮ ಬಗ್ಗೆ ಅವ್ರು ಮಾತಾಡೋ ಪ್ರಸಿದ್ಧಿ ಬಂದ್ಬಿಡ್ತಾರೆ. ಅದಕ್ಕೆ ಕೆಲವು ವ್ಯವಸ್ಥೆ, ಒಂದು ವಾರ ಅಂದ್ರೆ ಇಷ್ಟು ಕೊಡಬೇಕು, ಇಷ್ಟು ಜನ ಬರಬೇಕು ಅಂದ್ರೆ ನಮ್ಮ ಪ್ರವಚನ, ಇಲ್ಲೇ ಇದ್ರೆ ಇಲ್ಲ, ಇಷ್ಟು ಹೇಳೇ ಬರ್ತಾರೆ ಪಾಪ. ಅಲ್ಲ, ಅದೆಲ್ಲ ಮಾರಿಕೊಳ್ಳೋ ವ್ಯವಸ್ಥೆ, ಅದು ಮಾಡಬಾರ್ದು. ಅವರಿಗೆ ಲಾಭ ಆಗತ್ತೆ, ಆಚಾರ ಶಾಸ್ತ್ರದಿಂದ ಲಾಭ ಆಗತ್ತೆ, ಪೂರ್ಣ ಲಾಭ ಆಗೋದಿಲ್ಲ. ಪೂರ್ಣ ಲಾಭ ಯಾವುದು? ಜ್ಞಾನ ಭಕ್ತಿ ವೈರಾಗ್ಯ. ಅದು ಸಿಗೋದೇ ಇಲ್ಲ. ಅದು ವ್ಯಕ್ತ ಮುನ್ನತಿ ಮಿತೋಪ್ಯಯಂ ಜನಃ ತಸ್ಯ ಎನ್ನ ಲಭತೆ ಕಿಲಂ ಫಲಂ ಸ್ತೋಕಮಾನಸತಯ ತಥೋ ವ್ರಜೇತ್. ಅಲ್ಪ ಆ ಆನಂದ ತೀರ್ಥರ ಶಾಸ್ತ್ರಕ್ಕೆ ಅಲ್ಪ ಫಲವನ್ನು ಪಡೆದು ತಸ್ಯ ಹಂತ ಪುರುಷಸ್ಯ ತುಲ್ಯತಾಂ. ಕೊನೆ ದೃಷ್ಟಾಂತ, ಕೊನೆ ದಾಷ್ಟಾಂತಿಕ. ಪದ್ಮನಾಭ ತೀರ್ಥರ ಪ್ರವಚನ ಮುಕ್ತಾಯ, ನಮ್ಮ ಪ್ರವಚನವು ಮುಕ್ತಾಯ. ಏನು ಕೊಂಡ್ಕೊಂಡಲ್ಲ ಅವ ಯಾರು? ಆ ಬಲಮುರಿ ಶಂಕ ಕೊಂಡ್ಕೊಂಡಲ್ಲ ಅವನು ಯಾರು? ಕ್ರೀತವಾನ್ ನರಪತಿರ್ಮಹಾದರಂ ಸಾದರಂ ಪುನರುದಾರ ಚೇಷ್ಟಿತಃ ಅರ್ಚಯನ್ ಸತತಮಾಪ ಸಂಪದೋ ಯಾನತಾ ವಚನ ಚಿತ್ತ ಗೋಚರಾಗ. ನರಪತಿ ಮಹಾದರಂ ಕ್ರೀತವಾನ್. ಒಬ್ಬ ರಾಜ ಇದ್ನಂತ. ಆ ರಾಜ ಭಾರಿ ಶ್ರೀಮಂತ, ಮೊದಲೇ ಶ್ರೀಮಂತ. ಇನ್ನಿಷ್ಟು ಅವನ ಶಂಖವನ್ನ ಕೊಂಡುಕೊಂಡಂತೆ ಅವನ ಕಡೆಯಿಂದ. ಕ್ರೀತವಾನ್ ನರಪತಿ ಮಹಾದರಂ. ಮಹಾದರ ಅಂದ್ರೆ ಶ್ರೇಷ್ಠವಾದ ಶಂಖ. ಶ್ರೇಷ್ಠವಾದ ಶಂಖಕ್ಕೆ ಮಹಾದರ ಅಂತ ಕರೀತಾರೆ. ಅದನ್ನ ಏನು ಅಂತಂದ್ರೆ ಸಾದರಂ ಪುನರುದಾರ ಚೇಷ್ಟಿತ. ಉದಾರ ಚೇಷ್ಟಿತ, ಒಳ್ಳೆ ಮನಸ್ಸು ಸ್ವಭಾವ ಇರುವಂತಹ ರಾಜ ಭಕ್ತಿಯಿಂದ ಅರ್ಚಯನ್ ಸತತಂ ನಿತ್ಯ ಪೂಜೆ ಮಾಡ್ತಾ ಇದ್ದಂತೆ. ನಿತ್ಯ ಮನೆಯಲ್ಲಿ ಇಟ್ಕೊಂಡು ಶಂಖದ ಪೂಜೆ ಮಾಡಿದ್ದೇ ಮಾಡಿದ್ದು ವಿಶ್ವಾಸ. ಶಾಸ್ತ್ರ ಹೇಳಿದೆ, ಬಲಮುರಿ ಶಂಖ ಅಂತೆ ಮನೆಯಲ್ಲಿ ಇಟ್ಕೊಂಡು ವಿಶೇಷ ಪೂಜೆಯನ್ನ ಮಾಡಬೇಕು ಅಂತ ಪೂಜೆ ಮಾಡ್ತಾ ಇದ್ರೆ ಅವನಿಗೇನು ಸಂಪತ್ತು ಬರ್ಲಿಕ್ಕೆ ಪ್ರಾರಂಭ ಆಯಿತು ನೋಡ್ರಿ. ಯಾನತಾಹ ವಚನ ಚಿತ್ತ ಗೋಚರಾಹ. ಅದು ಬಾಯಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಊಹೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಊಹಾತೀತ ವರ್ಣನಾತೀತವಾಗಿತ್ತು ಅವನ ಸಂಪತ್ತು ಅಂತ ಹೇಳ್ತಾರೆ. ಊಹಾತೀತ ವರ್ಣನಾತೀತ. ಯಾನತಾಹ ವಚನ ಚಿತ್ತ ಗೋಚರಾಹ. ಮಾತಿಗೂ ಮನಸ್ಸಿಗೂ ನಿಲುಕದೆ ಇರುವಷ್ಟು ಸಂಪತ್ತು ಬಂದು ಹೋಯ್ತಂತ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಲಮುರಿ ಶಂಖವನ್ನ ಪೂಜೆ ಮಾಡಿರುವಂತಹ ರಾಜ ಅಪಾರವಾದ ಸಂಪತ್ತು. ಯಾವುದೋ ಒಂದು ಯುದ್ಧದಲ್ಲಿ ಸೈನಿಕರನ್ನ ಕಳಿಸಿದ್ದ, ಗೆಲ್ಲೋ ಚಾನ್ಸೇ ಇದ್ದಿದ್ದಿಲ್ಲ. ಮನೆಯಲ್ಲಿ ಬಲಮುರಿ ಶಂಖ ಬಂತು, ಯುದ್ಧ ಅನಾಯಾಸೇನ ಗೆದ್ದು ಬಿಟ್ಟ, ಮುಗಿದೋಯ್ತು. ಆ ರಾಜ್ಯ ಇವನ ಹೆಸರಲಾಗೋಯ್ತು. ಇವ್ರ ಪಕ್ಕದಲ್ಲಿ ಇನ್ನೊಬ್ಬ ರಾಜ್ಯದವನಿದ್ದ, ಅವನು ಸಾಯೋ ಸ್ಥಿತಿಗೆ ಬಂದಿದ್ದ. ಇವನ ಒಳ್ಳೆ ಗುಣವನ್ನು ನೋಡಿ ತಾನು ಸಾಯುವಾಗ ತನ್ನ ರಾಜ್ಯವನ್ನ ತನ್ನ ಮಗನನ್ನು ಇವನ ಕೈಲಿ ಕೊಟ್ಟು ಸತ್ಬಿಟ್ಟ. ಉತ್ತರಾಧಿಕಾರಿ ನೀನೇ ನೋಡ್ಕೋ ಅಂತ ಹೇಳಿದ. ಯಾಕೆ? ಇವನ ಬಲಮುರಿ ಶಂಖವನ್ನ ತಂದಿಟ್ಟು ಪೂಜೆ ಪ್ರಾರಂಭ ಮಾಡಿದ ಫಲವಾಗಿ ಆ ರಾಜ್ಯ, ಈ ರಾಜ್ಯ, ಸ್ವರಾಜ್ಯ, ವೈರಾಜ್ಯ, ಭೋರಾಜ್ಯ ಎಲ್ಲ ರಾಜ್ಯಗಳು ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ಯಾನತಾಹ ವಚನ ಚಿತ್ತ ಗೋಚರಾಹ. ಇದನ್ನೇ ಕೊನೆ ಮಾತು ಹೇಳುತ್ತಾರೆ. 26ನೇ ಶ್ಲೋಕ. ಶಾಸ್ತ್ರಕಲ್ಪಕತರೋರಮುಷ್ಯಕ ಪ್ರಾಪ್ನುಯಾತ್ ಸಕಲಮಪ್ಯಹೋ ಫಲಂ ಯಸ್ತು ಮುತ್ತಮ ಗುಡಂ ವಿಡಂಬಗೇತ್ ಇತ್ಯುದೀರ್ಯ ಸಜನಾನ ರಂಜಯತ್. ಆಚಾರ್ಯ ರಚನೆ ಮಾಡಿರುವಂತಹ ಶಾಸ್ತ್ರ ಇದು. ಕಲ್ಪವೃಕ್ಷ. ಶಾಸ್ತ್ರ ಕಲ್ಪಕ ತರೋಹೋ. ಶಾಸ್ತ್ರವೆಂಬುದೇನು ಆಚಾರ್ಯ ಶಾಸ್ತ್ರ, ಅದು ಕಲ್ಪವೃಕ್ಷ. ಕಲ್ಪವೃಕ್ಷ ಅಂತಂದ್ರೆ ಏನ್ ಕೇಳ್ತೀರಿ ಎಲ್ಲಾದ್ರೂ? ಯಾರು ಏನ್ ಸಿಗೋದಿಲ್ಲ ಹೇಳೋಣಂತ. ಇದು ಸಿಗಲಿಲ್ಲ ಕಲ್ಪವೃಕ್ಷದಲ್ಲಿ ಅಂತ ಇಲ್ಲವೇ ಇಲ್ಲ. ಹೇಗೆ ರಾಮರಾಜ್ಯದಲ್ಲಿ ಸಿಗದೇ ಇರೋ ಪದಾರ್ಥ ಇಲ್ಲ ಅಂತ ಹೇಳ್ತಾರೋ, ನರಾಮರಾಜ್ಯೇ ಅಸುಲಭಂಚ ಕಿಂಚಿತ್. ಇವತ್ತಿಗೂ ಎಲ್ಲ ರಾಜಕಾರಣಿಗಳು ಜಪ ಮಾಡೋದೇ ಅದನ್ನು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು. ಸ್ವಯಂ ರಾವಣನಾಗಿ ಇದ್ದುಕೊಂಡು ರಾಮರಾಜ್ಯ ಆಗಬೇಕು, ಅಟ್ಲೀಸ್ಟ್ ವಿಭೀಷಣರ ಆಗಬೇಕ್ರಿ, ಆಮೇಲೆ ರಾಮರಾಜ್ಯ ಆಗ್ತದೆ. ಇರೋರೆಲ್ಲ ರಾವಣರು, ರಾಮನ ರಾಜ್ಯ ಆಗಲಿ ಅಂತಾರಂತ. ಯಾಕೆ ರಾಮನ ರಾಜ್ಯ ನೆನೆಸ್ತಿದ್ರು ಅಂದ್ರೆ ಎಲ್ಲ ಸಮೃದ್ಧಿ ಇತ್ತಂತ.
ಹೇಗೆ ರಾಮರಾಜ್ಯದಲ್ಲಿ ಎಲ್ಲ ಸಿಗ್ತಿತ್ತೋ ಹಾಗೆ ಕಲ್ಪವೃಕ್ಷದ ಹತ್ತಿರ ಹೋಗಿ ಕೇಳಿದವರಿಗೂ ಎಲ್ಲ ಸಿಗ್ತಿತ್ತಂತೆ. ಹಾಗೆ ಆಚಾರ್ಯ ಶಾಸ್ತ್ರವೂ ಕೂಡ ಕಲ್ಪವೃಕ್ಷ. ಶಾಸ್ತ್ರ ಕಲ್ಪಕತರೋರ ಮುಷ್ಯಕ ಪ್ರಾಪ್ನುಯಾತ್ ಸಕಲಮಪ್ಯಹೋ ಫಲಂ. ನಿಜವಾಗಿ ಹೇಳಬೇಕು ಅಂದ್ರೆ ಆನಂದ ತೀರ್ಥರ ಶಾಸ್ತ್ರದ ಪೂರ್ಣ ಫಲ ಪಡೆಯೋ ಅಧಿಕಾರ ನಮ್ ಯಾರಿಗೂ ಇಲ್ವೇ ಇಲ್ವಂತ. ನಮ್ ಯೋಗ್ಯತೆ ಅಷ್ಟಲ್ಲ. ನಾವೇನ್ ಪಡಿತೀವಿ ನೋಡ್ರಿ, ಸ್ತೋಕಂ ಸ್ವಲ್ಪ ಇಷ್ಟಿಷ್ಟರಿ ನಮ್ದೆಲ್ಲ. ಇಡೀ ಜೀವನದುದ್ದಕ್ಕೂ ಏನೇನು ಈ ವೈಭವಗಳೆಲ್ಲ ಆಗ್ತದಲ್ಲ ಆಚಾರ್ಯ ಶಾಸ್ತ್ರ ಓದ್ದವರಿಗೆ, ಆ ವೈಭವಲ್ಲ ಎಷ್ಟು ಅಂತ ಕೇಳಿದ್ರೆ ಆಚಾರ್ಯ ಶಾಸ್ತ್ರದ ಅಧ್ಯಯನದ ಒಂದು ಕೂದಲೆಳಿ ಮಾತ್ರ ಅದು. ಪೂರ್ಣ ಫಲ ಪಡೆಯುವವರು ಯಾರು ಅಂದ್ರೆ ಕಹ ಪ್ರಾಪ್ನುಯಾತ್. ಕಹ ಅಂದ್ರೆ ಬ್ರಹ್ಮ. ನಿಜವಾಗಿಯೂ ಆನಂದ ತೀರ್ಥರ ಶಾಸ್ತ್ರದ ಪೂರ್ಣ ಫಲ ಪಡೆಯುವುದಾದ್ರೆ ಚತುರ್ಮುಖ ಬ್ರಹ್ಮದೇವರು ಮಾತ್ರ ಪಡಿತಾರಂತೆ. ಚತುರ್ಮುಖ ಬ್ರಹ್ಮನೇ ವಾಯುದೇವರು, ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರಾದ್ದರಿಂದ ಆ ಶಾಸ್ತ್ರದ ಪೂರ್ಣ ಫಲವನ್ನ ಪಡೆಯುವಂತಹ ಅರ್ಹತೆ ಇದ್ದದ್ದು ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ, ಇನ್ಯಾರಿಗೂ ಸಿಗೋದಿಲ್ಲ. ಹೇಳಿದ್ದಾರೆ ಮಹಾಭಾರತಕ್ಕೆ ಇದೇ ಫಲವನ್ನು ಹೇಳ್ತಾರೆ. ಮಹಾಭಾರತವನ್ನ ಪೂರ್ಣ ತಿಳಿದವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದರು, ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ. ಬೃಹಸ್ಪತ್ಯಾಚಾರ್ಯ ಮೊದಲಾಗಿರುವಂತಹ ಯಾರಿಗೂ ಕೂಡ ಈ ಮಹಾಭಾರತದ ಪೂರ್ಣ ಅರ್ಥ ಆಗಿಲ್ವಂತೆ. ಬ್ರಹ್ಮ ತತ್ಪ್ರಸಾದತಃ, ಬ್ರಹ್ಮದೇವರಿಗೆ ಮಾತ್ರ ಮಹಾಭಾರತದ ಪೂರ್ಣ ಫಲ ಸಿಗ್ತದಂತೆ, ಉಳಿದವರಿಗಿಲ್ವಂತೆ. ಹಾಗೆ ಆನಂದ ತೀರ್ಥರ ಶಾಸ್ತ್ರದ ಫಲವನ್ನ ಯಾರು ಶ್ರದ್ಧಾಭಕ್ತಿಗಳಿಂದ ಅಧ್ಯಯನ ಮಾಡ್ತಾರೋ ಅವರಿಗೆ ಮಾತ್ರ ಪೂರ್ಣ ಫಲ ದೊರಕಲಿಕ್ಕೆ ಸಾಧ್ಯ ಅದ. ಎಸ್ತು ಉತ್ತಮ ಗುಣಂ ವಿಳಂಬಗೇತ್. ಆ ರಾಜನನ್ನ ಹೋಲ್ತಾನಂತವನು. ರಾಜನ ಹೋಲಿಕೆ ಇರ್ತದಂತೆ. ಯಾರಿಗೆ ರಾಜನ ಹೋಲಿಕೆ? ಯಾರು ಆಚಾರ ಶಾಸ್ತ್ರವನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಅಧ್ಯಯನವನ್ನ ಮಾಡಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಬೇಡ್ತಾನೋ ಅವನಿಗೆ ಅಂತಹ ಫಲ ಅಂತ ಹೇಳಿ ಜನಾನ್ ಅರಂಜಯತ್, ಜನರಿಗೆ ರಂಜನೆಯನ್ನ ಅರ್ಥಾತ್ ಪ್ರವಚನವನ್ನ ಮಾಡಿದರು ಶೋಭನ ಭಟ್ರು ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ